Welcome back, dear students. Today I take a subject physical education. Topic is Kho game. First point I discuss introductions of Kho game, and next ಈ ಪಾಯಿಂಟಲ್ಲಿ ಈ ಒಂದು ಖೋಖೋ ಗೇಮನ್ನು ಒಂದು ಹಿನ್ನೆಲೆ ಅನ್ನುವಂಥ ತಿಳ್ಕೊಳ್ಳುವಂಥದ್ದು. ನೆಕ್ಸ್ಟ್ ಒನ್ ಪಾಯಿಂಟ್ ಹಿಸ್ಟ್ರಿ ಆ್ಯಂಡ್ ಒರಿಜಿನ್ ಆಫ್ ಖೋಖೋ. ಖೋಖೋ ಗೇಮ್ ಪ್ರತಿಯೊಂದು ವಿಷಯಕ್ಕೂ ಕೂಡ ಅದರದೇ ಆದಂಥ ಹಿನ್ನೆಲೆಯನ್ನು ಒಳಗೊಂಡ ಹಾಗೆ ಹಲವಾರು ಗೇಮ್ಸ್ಗಳ ಒಂದು ಮಧ್ಯದಲ್ಲಿ ಈ ಒಂದು ಖೋಖೋ ಗೇಮ್ ಬಹಳಷ್ಟು ಪ್ರಖ್ಯಾತಿಯಾದಂತಹ ಗೇಮು. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ಗೇಮ್ ಆಗಿರೋದ್ರಿಂದ ಇದನ್ನು ಇಂಡಿಜಿನಿಯಸ್ ಗೇಮ್ ಅಂತ ಕೂಡ ಕರಿತೇವೆ. ಹೀಗಾಗಿ ಇದರ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ಳುವಂಥದ್ದು ಒಂದು ಅಂಶ, ಹಿಸ್ಟ್ರಿ ಆ್ಯಂಡ್ ಒರಿಜಿನ್ ಆಫ್ ಖೋಖೋ ಗೇಮ್. ನೆಕ್ಸ್ಟ್ ಒನ್ ಪಾಯಿಂಟ್ ಖೋಖೋ ಪ್ಲೇಯರ್ ಕ್ಯಾರೆಕ್ಟರಿಸ್ಟಿಕ್ಸ್. ಖೋಖೋ ಪ್ಲೇಯರ್ಗೆ ಯಾವ್ಯಾವ ರೀತಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಯಾವ ಒಂದು ಕ್ವಾಲಿಟಿ ಇದ್ದಾಗ ಆ ಪ್ಲೇಯರು ಗೇಮನ್ನು ಖೋಖೋ ಗೇಮ್ ಆಟ ಆಡಲಿಕ್ಕೆ ಏಬಲ್ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ನಾವು ಆಯ್ಕೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಈ ಒಂದು ಪಾಯಿಂಟಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಈ ನೆಕ್ಸ್ಟ್ ಒನ್ ವೇರಿಯಸ್ ಅವಾರ್ಡ್ಸ್ ಇನ್ ಖೋಖೋ. ಈ ಒಂದು ಖೋಖೋ ಗೇಮಲ್ಲಿ ಅಚೀವ್ಮೆಂಟ್ ಮಾಡಿದಂತಹ ಪ್ಲೇಯರ್ಸಿಗೆ ಅದನ್ನು ನೋಡಿಬಿಟ್ಟು ನಾವೇನು ಮಾಡ್ತೀವಿ, ಈ ಒಂದು ಖೋಖೋ ಗೇಮ್ಗೆ ಹಲವಾರು ಅವಾರ್ಡ್ಸ್ಗಳನ್ನು ಪ್ಲೇಯರ್ಸ್ಗೆ ಕೊಡಲಾಗ್ತದೆ. ಅಂಥ ಯಾವ್ಯಾವ ಅವಾರ್ಡ್ಸ್ಗಳನ್ನು ಈ ಗೇಮ್ಗೆ ಸಂಬಂಧಪಟ್ಟಾಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಈ ನೆಕ್ಸ್ಟ್ ಒನ್ ಖೋಖೋ ಗ್ರೌಂಡ್ ಮೆಜರ್ಮೆಂಟ್ಸ್. ಖೋಖೋ ಗ್ರೌಂಡ್ ಮೆಜರ್ಮೆಂಟ್ಸ್ ಯಾವ ರೀತಿ ಇರುತ್ತೆ, ಅದರ ಶೇಪ್ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಲೈನ್ ಕೂಡ ಏನು ಇಂಡಿಕೇಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಈ ನೆಕ್ಸ್ಟ್ ಒನ್ ಪಾಯಿಂಟ್ ಖೋಖೋ ಗೇಮ್ ಸ್ಕಿಲ್ಸ್. ಖೋಖೋ ಗೇಮ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸ್ಕಿಲ್ಸ್ಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಯಾವ ಸ್ಕಿಲ್ಸ್ ಈ ಒಂದು ಗೇಮ್ಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಕೂಡ ಈ ಒಂದು ಕ್ಲಾಸಲ್ಲಿ ನಾವು ಕಲಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟು ಫಸ್ಟ್ ಒನ್ ಪಾಯಿಂಟ್ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ದ ಗೇಮ್ ಈಸ್ ಒನ್ ಆಫ್ ದ most popular traditional sports in the country. Interesting fact about this game is the positions of the players sitting is random. One will never find the same set of players sitting in the same order as when the game starts. The game requires immense stamina and speed. Total number of the players 12. There are many famous ಖೋಖೋ players in India. ಈ ಒಂದು ಖೋಖೋ ಗೇಮ್ ಅದರದೇ ಆದಂತಹ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಡ್ಬೇಕಾದ್ರೆ, ಖೋಖೋ ಗೇಮ್ ಅನ್ನುವಂಥದ್ದು ಬಹಳ ಒಂದು ಟ್ರೆಡಿಷ್ನಲ್ ಗೇಮ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ಗೇಮ್ ಆಗಿರೋದ್ರಿಂದ ಇದನ್ನು ನಾವು ಇಂಡಿಜಿನಿಯಸ್ ಗೇಮ್ ಅಂತ ಕೂಡ ನಾವು ಕರೆಯಲಾಗುತ್ತೆ. ಈ ಒಂದು ಸಾಂಪ್ರದಾಯಿಕವಾಗಿ ಮೊದಲಿಂದಲೂ ಆ್ಯನಿಸೆಂಟ್ ಸ್ಪೋರ್ಟ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಬಹಳ ಪುರಾತನ ಕಾಲದಿಂದಲೂ ಕೂಡ ಈ ಒಂದು ಬಹಳಷ್ಟು ಪ್ರಖ್ಯಾತಿಯಾದಂಥ ಒಂದು ಎಲ್ಲರೂ ಒಂದು ಆಟ ಆಡ್ತಕ್ಕಂತಹ ಒಂದು ಗೇಮ್. ಈ ಒಂದು ಗೇಮು ನಾವು ಯಾವುದೇ ಒಂದು ಗುರಿಯನ್ನು ಮುಟ್ಟಬೇಕಾದ್ರೆ ನಾವು ಚೇಸನ್ನು ಮಾಡಿಬಿಟ್ಟು ಯಾವ ರೀತಿ ನಾವು ಗುರಿಯನ್ನು ತಲುಪ್ತೀವಿ ಅನ್ನುವಂತಹ ಒಂದು ಉದ್ದೇಶವನ್ನು ನೆರವೇರಿಸ್ತಕ್ಕಂಥ ಗೇಮ್ ಅಂತ ಹೇಳ್ಬೋದು. ಬಹಳಷ್ಟು ಎಲ್ಲರೂ ಕೂಡ ಆಸಕ್ತಿ ವಹಿಸಿ ಆಡ್ತಕ್ಕಂಥ ಒಂದು ರಿಕ್ರಿಯೇಷನ್ ಗೇಮ್ಸ್ ಅಂತ ಕೂಡ ನಾವು ಹೇಳ್ಬೋದು. ಈ ಬಹಳಷ್ಟು ಈ ಒಂದು ಗೇಮಲ್ಲಿ ಪ್ಲೇಯರ್ಸ್ ಸಿಟ್ಟಿಂಗ್ ಇನ್ ದ ಸ್ಕ್ವೇರ್ ಬಾಕ್ಸಲ್ಲಿ ಕೂತಂತಹ ಒಂದು ಚೇಸಸ್ಸನ್ನು ಹಾಗೂ ದ ಗೇಮ್ ರಿಕ್ವೈರ್ಸ್, ಈ ಒಂದು ಗೇಮಿಗೆ ಸ್ಟೆಮಿನಾ ಹಾಗೂ ಸ್ಪೀಡ್ ಇರ್ತಕ್ಕಂಥ ಇಮ್ಯುನಿಟಿ ಪವರ್ ಇರ್ತಕ್ಕಂತಹ ವ್ಯಕ್ತಿ ಈ ಗೇಮನ್ನು ಆಟ ಆಡಲಿಕ್ಕೆ ಬಹಳ ಸೂಕ್ತ ಅಂತ ಹೇಳ್ಬೋದು. ಈ ಗೇಮನ್ನು ಆಡುವಂತಹ ಪ್ರತಿಯೊಬ್ಬ ಕ್ರೀಡಾಪಟುವಿನಲ್ಲಿ ವೇಗವಾದಂತಹ ಒಂದು ಕೌಶಲ್ಯ ಇರಬೇಕಾಗುತ್ತೆ ಮತ್ತು ಸ್ಟೆಮಿನಾ ಶಕ್ತಿ ಅಂತ ಹೇಳ್ತೀವಿ ನಾವು,
ಆ ಒಂದು ಸಾಮರ್ಥ್ಯ ಇದ್ದಾಗ ಮಾತ್ರ ಈ ಗೇಮನ್ನು ಆಟ ಆಡಲಿಕ್ಕೆ ಸೂಕ್ತವಾಗುತ್ತೆ. ಹಾಗೂ ಈ ಒಂದು ಗೇಮಿನಲ್ಲಿ ಟೋಟಲ್ ನಂಬರ್ ಆಫ್ ದ ಪ್ಲೇಯರ್ಸ್ 12 ಮೆಂಬರ್ಸ್ ಇರ್ತಾರೆ. ಹಾಗೂ ದೇರ್ ಆರ್ ಮೆನಿ ಫೇಮಸ್, ಈ ಒಂದು ನಮ್ಮ ಒಂದು ಭಾರತ ದೇಶದಲ್ಲಿ ಬಹಳಷ್ಟು ಒಂದು ಅಚೀವ್ಮೆಂಟ್ ಮಾಡಿ ಹಲವಾರು ಒಂದು ಖ್ಯಾತಿಯನ್ನು ತಂದುಕೊಟ್ಟಂಥ ಸುಮಾರು ನಮ್ಮ ಖೋ ಪ್ಲೇಯರ್ಸ್ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ನೆಕ್ಸ್ಟ್ ಒಂದು ಪಾಯಿಂಟು ಡಿಸ್ಕಷನ್ ಮಾಡೋಣ. ಈ ಒಂದು ಖೋ ಗೇಮ್ ಅದರದೇ ಆದಂಥ ಒಂದು ಹಿನ್ನೆಲೆಯನ್ನು ಒಳಗೊಂಡಿದೆ. ಪ್ರತಿಯೊಂದು ಕ್ರೀಡೆಗೂ ಕೂಡ ತನ್ನದೇ ಆದಂಥ ಇತಿಹಾಸ ಇರೋ ಹಾಗೆ ಈ ಒಂದು ಖೋ ಗೇಮ್ಗೆ ಕೂಡ ಅದರದೇ ಆದಂಥ ಹಿನ್ನೆಲೆಯನ್ನು ಒಳಗೊಂಡಿದೆ. ಇನ್ನು ಖೋ ರ್ಯಾಂಕ್ಸ್ has one of the most popular traditional sports in India. The origin of Kho is difficult to trace, but many historians believe that it is a modified form of a run chase, which in its simplest form involves chasing and touching a person. A history of Kho in India goes back a long way, as it was first started in the state of Maharashtra. ಖೋ ಗೇಮ್ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಒಳಗೊಂಡಿದೆ. ಹಾಗೂ ದ ಮೋಸ್ಟ್ ಪಾಪ್ಯುಲರ್ ಅಂದರೆ ಬಹಳಷ್ಟು ಒಂದು ಪ್ರಖ್ಯಾತಿಯಾದಂತಹ ಸಾಂಪ್ರದಾಯಿಕವಾದಂಥ ಒಂದು ಕ್ರೀಡೆ ಅಂತ ಹೇಳಿ ನಾವು ಹೇಳ್ತೇವೆ. ಈ ಒಂದು ಖೋ ಒಂದು ಹಿನ್ನೆಲೆಯನ್ನು ನಾವು ತಿಳ್ಕೋಬೇಕಾದ್ರೆ ಬಹಳ ಪುರಾತನ ಕಾಲದಿಂದಲೂ ಕೂಡ ಈ ಒಂದು ಗೇಮನ್ನು ಆಟ ಆಡುವಂಥ ಸ್ಥಿತಿ ಇತ್ತು. ಅದರಲ್ಲೂ ಪ್ರಖ್ಯಾತಿಯಾದಂತಹ ಒಂದು ಮಹಾಭಾರತ ಮತ್ತು ಮಹಾಕಾವ್ಯ ಆದಂತಹ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಕೂಡ ಇದರ ಒಂದು ಪುರಾವೆಗಳು ನಮಗೆ ಸಿಗುತ್ತೆ. ಈ ಒಂದು ಖೋ ಎನಿಸೆಂಟ್ ಗೇಮ್ ಥರ ನಾವು ಪ್ರಾಚೀನ ಇತಿಹಾಸದಿಂದಲೂ ಕೂಡ ನಾವು ಈ ಒಂದು ಖೋ ಅದರದೇ ಆದಂಥ ಹಿನ್ನೆಲೆಯನ್ನು ಒಳಗೊಂಡಿದೆ. ಹಾಗೂ ಇದು ಫಸ್ಟ್ ಸ್ಟಾರ್ಟ್ ಇನ್ ದ ಸ್ಟೇಟ್ ಆಫ್ ಮಹಾರಾಷ್ಟ್ರ. ನಮ್ಮ ಭಾರತ ದೇಶದಲ್ಲಿ ಬರ್ತಕ್ಕಂಥ ಮಹಾರಾಷ್ಟ್ರದಲ್ಲಿರುವಂತಹ ಡೆಕ್ಕನ್ ಜಮಖಾನ ಅನ್ನುವಂಥ ಈ ಒಂದು ಪ್ಲೇಸಲ್ಲಿ ಇದರ ಒಂದು ಖೋ ಗೇಮಿನ ಒಂದು ಹುಟ್ಟು ಒರಿಜಿನ್ ಆಯಿತು ಅಂತ ಹೇಳ್ಬೋದು. Like all Indian games, it is simple, inexpensive and enjoyable. It does, however, demand physical fitness, strength, speed and stamina and a certain amount of ability. Dodging, feinting and bursts of controlled speed make this game quite thrilling. To catch by pursuit, to chase rather than just run is the capstone of Kho. The game develops qualities such as obedience, discipline, sportsmanship, and loyalty between team members. Like all Indian games, it is simple, inexpensive, and enjoyable. Yes, ಈ ಒಂದು ಗೇಮ್ ಬಹಳಷ್ಟು ಸರಳ ರೀತಿಯಲ್ಲಿ ಹಾಗೂ ಯಾವುದೇ ಹೆಚ್ಚಿನ ಒಂದು ಖರ್ಚು ಇಲ್ಲದೇ ಹೆಚ್ಚಿನ ಒಂದು ಹಣದ ಒಂದು ಖರ್ಚು ಇಲ್ಲದೇ ನಾವೇನು ಮಾಡ್ಬೋದು ಅಂದರೆ ಬಹಳಷ್ಟು ಖುಷಿಯಿಂದಾಗಿ ಈ ಒಂದು ಗೇಮನ್ನು ಆಟ ಆಡ್ಬೋದು ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಇಟ್ ಡಸ್ ಹವೆವರ್ ಡಿಮ್ಯಾಂಡ್ ಫಿಸಿಕಲ್ ಫಿಟ್ನೆಸ್, ಸ್ಟ್ರೆಂತು, ಸ್ಪೀಡ್, ಫಿಟ್ನೆಸ್ ಆ್ಯಂಡ್ ಸ್ಟೆಮಿನಾ ಇರ್ತಕ್ಕಂಥ ಇಂಥ ಒಂದು ಕ್ವಾಲಿಟಿ ಇರ್ತಕ್ಕಂಥ ಪ್ಲೇಯರು ಗೇಮನ್ನು ಆಟ ಆಡಲಿಕ್ಕೆ ಬಹಳ ಸೂಕ್ತ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ನಾವು ಡಾಡ್ಜಿಂಗ್ ಆ್ಯಂಡ್ ಚೇಸಿಂಗ್ ಅಂತ ಕರಿತೀವಿ. ಅಂದರೆ ಚೇಸರ್ಸ್ ಸಿಟ್ಟಿಂಗ್ ಬಾಕ್ಸಲ್ಲಿ ಕೂತಂತಹ ಪ್ಲೇಯರ್ಸನ್ನು ನಾವು ಚೇಸರ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟು ಡಾಡ್ಜಿಂಗ್ ಅಂತ ಕರಿತೀವಿ, ಡಿಫೆಂಡರ್ ಆರ್ ಡಾಡ್ಜಿಂಗ್ ಅಂತಲೂ ಕೂಡ ನಾವು ಹೇಳ್ಬೋದು. ಈ ಡಾಡ್ಜಿಂಗ್ ಮಾಡ್ತಕ್ಕಂಥ ಬಹಳ ವೇಗವಾಗಿ ಓಡ್ತಕ್ಕಂತಹ ಪ್ಲೇಯರ್ಸು ಮತ್ತು ಟ್ಯಾಕ್ಟೀಸನ್ನು ಬಳಸಿ ಪ್ಲೇಯರ್ಸು ಸಿಗದೇ ಇರೋ ಥರ ಚೇಸರ್ಸ್ಗೆ ಸಿಗದೇ ಇರೋ ಥರ ಅವ್ರು ಏನು ಮಾಡ್ಬೋದು ಗೇಮನ್ನು ತಾವು ಹೆಚ್ಚಿನ ಸಮಯದವರೆಗೆ ಓಡಾಡುವಂತಹ ಸಾಮರ್ಥ್ಯ ಇರ್ತಕ್ಕಂಥ ಪ್ಲೇಯರ್ಗೆ ನಾವು ಡಾಡ್ಜರ್ಸ್ ಅಂತ ಕರಿತೀವಿ. ಆ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಪ್ಲೇಯರ್ಸ್ ಆಗಿರಬೇಕು. ಹಾಗೂ ಯಾವುದೇ ರೀತಿಯಿಂದ ಒಂದು ಯಶಸ್ಸನ್ನು ಸಾಧಿಸಲಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕ್ರಿಯಾತ್ಮಕವಾಗಿ ಬೆನ್ನಟ್ಟುವಂತಹ ಕ್ರಿಯೆಯಾಗಿರ್ತದೆ. ಮೂಲಭೂತ ಯೋಜನೆಗಳ ಇರ್ತಕ್ಕಂಥ ಒಂದು ಭಾರತೀಯ ಒಂದು ಕ್ರೀಡೆಯಾದಂಥ ಈ ಒಂದು ಖೋ ಬಹಳ ಪ್ರಾಚೀನ ಒಂದು ಇತಿಹಾಸವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗೂ ಇದು ಒಂದು ಪೌರಾಣಿಕವಾದಂತಹ ಒಂದು ಕಾವ್ಯದಲ್ಲಿ ಕೂಡ
ಇದು ಹೆಸರುವಾಸಿಯಾಗಿ ಬೆಳ್ಕೊಂಡು ಬಂದಂಥ ಗೇಮ್. ಈ ಒಂದು ಗೇಮಿನಿಂದಾಗಿ ನಾವು ಬಹಳ ಡಿಸಿಪ್ಲೈನ್ ಹಾಗೂ ಒಬಿಡಿಯೆಂಟ್ ಆಗಿರ್ತಕ್ಕಂಥ ಒಂದು ವಿಧೇಯಕ ಭಾವನೆ ಹಾಗೂ ಸ್ಪೋರ್ಟ್ಸ್ಮ್ಯಾನ್ಸ್ ಶಿಪ್, ಲೀಡರ್ಶಿಪ್ ಕ್ವಾಲಿಟಿ ಹಾಗೂ ಕ್ರೀಡಾ ಮನೋಭಾವನೆ ಹಾಗೂ ಇವೆಲ್ಲವುಗಳ ಅಂಶಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಈ ಒಂದು ಖೋ ಗೇಮ್ ಬಹಳಷ್ಟು ನಮಗೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ದಿಸ್ ಗೇಮ್ ಫಾರ್ ಮೆನಿ ಇಯರ್ಸ್ ವಾಸ್ played in an informal base. In order to make the game very popular, the Deccan Gymkhana Club of Pune tried to formalize the game. The first editions of the rules of Aryapata, Kho and Who was published in 1935 by the newly founded Akhila Maharashtra Shri Rekha and Shri Shikshan Mandal. In order to suit the playing conditions, some amendments have been made. This game for many years was played in informal ways. ಮೊದಲಿಗೆ ಈ ಗೇಮಿಗೆ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಗೊತ್ತಿರಲಿಲ್ಲ. ಅದರದ್ದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಮಾಡಿರಲಿಲ್ಲ. ಕೇವಲ ಒಂದು ಕಂಬದಿಂದ ಕಂಬಕ್ಕೆ ಆಡ್ತಕ್ಕಂಥ ಒಂದು ಸ್ಥಿತಿ ಮೊದಲೇ ಪುರಾತನ ಕಾಲದಲ್ಲಿ ಈ ಒಂದು ಗೇಮನ್ನು ಆಟಾಡ್ಕೊಂಡು ಬೆಳ್ಕೊಂಡು ಬರ್ತಕ್ಕಂಥ ಒಂದು ಸ್ಥಿತಿಯಾಗಿತ್ತು. ಮುಂದೆ ಈ ಒಂದು ಗೇಮನ್ನು ಅದರದ್ದೇ ಆದಂತಹ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಒಂದು ಖೋ ಗೇಮಿಗೆ ಇದೇ ರೀತಿಯಾದಂಥ ಒಂದು ಕೋರ್ಟ್ ಇರಬೇಕು ಅನ್ನುವಂಥದ್ದು ಬಹಳ ಜನರ ಒಂದು ಆಸಕ್ತಿಯ ಮೇರೆಗೆ ಅದರದ್ದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಒಂದು ಈ ಮುಂದೆ ಹೀಗಾಗಿ ಹೆಚ್ಚಿನ ಒಂದು ಪ್ರಖ್ಯಾತಿಯನ್ನು ಪಡೆದಂತಹ ಒಂದು ಖೋ ಗೇಮ್ ಇದು ಡೆಕ್ಕನ್ ಜಮ್ಖಾನಾದಲ್ಲಿ ಈ ಖೋ ಗೇಮ್ ಅದರ ಒಂದು ಬೆಳವಣಿಗೆ ಆಯಿತು, ಅದರ ಹುಟ್ಟು ಅಂತ ಹೇಳ್ಬೋದು. ಪುನಾದಲ್ಲಿ ಬರ್ತಕ್ಕಂಥ ಈ ಒಂದು ಡೆಕ್ಕನ್ ಜಮ್ಖಾನಾ ಅನ್ನುವಂತಹ ಪ್ಲೇಸಲ್ಲಿ ಇದರ ಒಂದು ಒರಿಜಿನ್ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟು, ದ ಫಸ್ಟ್ ಎಡಿಷನ್ಸ್ ಆಫ್ ದ ರೂಲ್ಸ್ ಆಫ್ ಆರ್ಯಭಟ Kho and Who was published in 1935. ಈ 1935ರಲ್ಲಿ ಈ ಖೋಗೆ ಹೂ ಅನ್ನುವಂಥ ಹೆಸರಿಂದ ಕರಿತಾ ಇದ್ರು. ಮುಂದೆ ಅದರದ್ದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಅಪ್ ಮಾಡಬೇಕು, ಒಂದು ರೂಲ್ಸ್ಗಳನ್ನು ಪ್ರತಿಯೊಬ್ಬರು ಕೂಡ ಒಪ್ಪಿಗೆಯನ್ನು ಸೂಚಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಅಖಿಲ ಮಹಾರಾಷ್ಟ್ರ ಶ್ರೀ ಶಿಕ್ಷಣ ಮಂಡಳ ಅನ್ನುವಂತಹ ಸಂಸ್ಥೆಯಿಂದಾಗಿ ಹೆಚ್ಚಿನ ಒಂದು ಪ್ರಖ್ಯಾತಿಯನ್ನು ಪಡೆದು ಈ ಒಂದು ಗೇಮ್ ಅಂತ ಹೇಳ್ಬೋದು. ಸಮ್ ಅಮೆಂಡ್ಮೆಂಟ್ಸ್ ಹ್ಯಾವ್ ಬಿನ್ ಮೇಡ್. ಎಸ್, ದಿಸ್ ಈ ಒಂದು ಗೇಮನ್ನು ಒಂದು ಹಿನ್ನೆಲೆ ಅಂದರೆ ಡೆಕ್ಕನ್ ಜಮ್ಖಾನಾ ಅನ್ನುವಂಥ ಒಂದು ಪ್ಲೇಸಿಂದ ಈ ಒಂದು ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಆಗ್ತಾ ಬಂತು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ one of the main points of a successful animal life is active chase, which is a fundamental principles Indian game called Kho, synonymous with the pursuit game of chase. It will not be a mistake to say that Kho was a recognized sport in the ancient times, even earlier to the oldest mythological writings of classics, Mahabharata. The game of chase was then also regarded as legendary, as it used in Persiology as putting Kho to someone's active chase, meaning putting an effective block and stopping the progress. ಈ ಒಂದು ಗೇಮನ್ನು ಬಹಳಷ್ಟು ಒಂದು ಯಶಸ್ಸನ್ನು ಸಾಧಿಸಲಿಕ್ಕೆ ಪ್ರತಿಯೊಂದು ಒಂದು ಪ್ರಾಣಿಯೂ ಕೂಡ ಒಂದು ಕ್ರಿಯಾತ್ಮಕವಾದಂತಹ ಬೆನ್ನಟ್ಟುವಿಕೆ ಅಂದರೆ ಚೇಸಿಂಗ್ ಅಂತ ಹೇಳ್ತೀವಿ ನಾವು. ಈ ಒಂದು ಚೇಸಿಂಗನ್ನು ಮೂಲಭೂತ ಯೋಜನೆಗಳನ್ನು ಹಾಕಿಕೊಂಡು ಅದರದೇ ಆದಂಥ ಒಂದು ಪ್ರಿನ್ಸಿಪಲ್ಸ್ಗಳನ್ನು ಮಾಡಿಕೊಂಡು ಭಾರತೀಯ ಒಂದು ಕ್ರೀಡೆಯಾದಂತಹ ಒಂದು ಗೇಮ್ ಅಂದರೆ ಖೋ ಬಹಳ ಒಂದು ಪ್ರಾಚೀನತೆಯಾದಂತಹ ಇತಿಹಾಸನ ಅದರದೇ ಆದಂತಹ ಒಂದು ಇತಿಹಾಸನ ಒಳಗೊಂಡಿತ್ತು. ಹಾಗೂ ಪೌರಾಣಿಕವಾದಂತಹ ಬಹಳ ಪ್ರಖ್ಯಾತಿಯಾದಂತಹ ಮಹಾಕಾವ್ಯ ಮಹಾಭಾರತ ಅಂತ ಹೇಳ್ತೀವಿ. ಆ ಮಹಾಭಾರತದಲ್ಲಿಯೂ ಕೂಡ ಈ ಒಂದು ಗೇಮಿನ ಒಂದು ಪುರಾವೆಗಳನ್ನು ಆ ಮಹಾಭಾರತದ ಒಂದು ಕಾವ್ಯದಲ್ಲಿ ಈ ಒಂದು ಖೋ ಗೇಮ ಒಂದು ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಈ ಒಂದು ವಿಷಯವನ್ನು ಆ ಒಂದು ಕಾವ್ಯದಲ್ಲಿಯೇ ಒಳಗೊಂಡಿದೆ ಅಂತ ಹೇಳ್ಬೋದು. ಅಂದರೆ ಚೇಸ್ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಒಂದು ಪುಟಿಂಗ್ ಖೋ ಅನ್ನುವಂಥ ವರ್ಡನ್ನು ಬಳಸಿ
ಒಂದು ಕೊಡ್ತಕ್ಕಂಥ ಸ್ಥಿತಿಯಾಗಿದೆ ಇದು. ಹಾಗೂ ಹಲವಾರು ಒಂದು ಕೌಶಲ್ಯಗಳನ್ನು ಒಳಗೊಂಡಿದ್ದು ಬ್ಲಾಕರ್ಸ್ಗಳನ್ನು ಅಂದರೆ ನಾವು ಯಾವುದೇ ಕಾರಣಕ್ಕೂ ಡಾಡ್ಜ್ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ನಾವು ಬೆನ್ನಟ್ಟಿ ಔಟ್ ಮಾಡುವಂಥ ಒಂದು ಉದ್ದೇಶ ನಾವು ಖೋ ಗೇಮನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಖೋ ಗೇಮ್ ಆಡಬೇಕಾದ್ರೆ ಕೆಲವೊಂದು ಪ್ಲೇಯರ್ಸ್ಗಳಿಗೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಾಗುತ್ತೆ. ಅಂತ ಒಂದು ಇರಬಹುದು ಅನ್ನುವಂಥದ್ದು. ಫಸ್ಟ್ ಒನ್, ಖೋ ಪ್ಲೇಯರ್ಗೆ ಇರಬೇಕಾದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ ಒನ್, ದಿಸ್ ಗೇಮ್ ಆಫ್ ಚೇಸ್. ಖೋ ಈಸ್ ದ ಓನ್ಲಿ positive game existing as it all allows for no time outs and no possibility of negative play or time killing tactics. ಖೋ ಗೇಮನ್ನು ಆಡತಕ್ಕಂಥ ಪ್ರತಿಯೊಬ್ಬ ಪ್ಲೇಯರಲ್ಲಿ ಕೂಡ ನಾವು ಸ್ಪೀಡ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಸ್ಟೆಮಿನಾ ಇರ್ತಕ್ಕಂಥ ಪ್ಲೇಯರನ್ನು ನಾವು ಆಯ್ಕೆ ಮಾಡ್ತೀವಿ. ಅದ್ರ ಜೊತೆಗೆ ದಿಸ್ ಗೇಮನ್ನು ಆಟಾಡುವಂತಹ ಸಿಚುವೇಶನ್ಸಲ್ಲಿ ಬಹಳಷ್ಟು ಟ್ಯಾಕ್ಟಿಕ್ಸ್ಗಳನ್ನು ಬಳಕೆ ಮಾಡಿ ಗೇಮನ್ನು ಆಟಾಡುವಂಥ ಕೌಶಲ್ಯಭರಿತವಾದಂತಹ ಒಂದು ಪ್ಲೇಯರನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಅದರಲ್ಲಿ ಪಾಸಿಟಿವ್ ಇರ್ತಕ್ಕಂಥ ಗೇಮನ್ನು ಆಟಾಡುವಂಥ ಸಿಚುವೇಶನ್ಸಲ್ಲಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆಮೇಲೆ ಯಾವುದೇ ಕಾರಣಕ್ಕೂ ಗೇಮಲ್ಲಿ ಪ್ಲೇಯರ್ಸನ್ನು ಬಹಳಷ್ಟು ವೇಗವಾಗಿ ಓಡಿ ಬೆನ್ನಟ್ಟಿ ಪ್ಲೇಯರನ್ನು ಔಟ್ ಮಾಡುವಂಥ ಒಂದು ಸ್ಕಿಲ್ ಇರ್ತಕ್ಕಂಥ ಪ್ಲೇಯರನ್ನು, ಅಂಥ ತಂತ್ರವನ್ನು ಹೂಡ್ತಕ್ಕಂಥ ಪ್ಲೇಯರ್ ಆಗಿರಬೇಕು. ಅಂಥ ಎಬಿಲಿಟಿ ಇರ್ತಕ್ಕಂಥ ಪ್ಲೇಯರನ್ನು ಮಾತ್ರ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಒನ್, ವಿತ್ ಇಟ್ಸ್ ಫಾಸ್ಟ್ ಫಾರ್ಮ್ಯಾಟ್ ದ ಗೇಮ್ ಡಿಮ್ಯಾಂಡ್ಸ್ ಅ ಹೈ ಟೋನ್ ಆಫ್ ಎಜಿಲಿಟಿ, ಎಂಡ್ಯೂರೆನ್ಸ್, reflexes, what with the continuous sitting down, getting up, speeding up sudden speed checks, the thrilling running dives, the amazing pole catches and pole dives. ಈ ಗೇಮನ್ನು ಆಟಾಡುವಂಥ ಸಿಚುವೇಶನ್ಸಲ್ಲಿ ಹಲವಾರು ನಾವು ಸ್ಕಿಲ್ಸ್ಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಅಂಥ ಸ್ಕಿಲ್ಸ್ಗಳನ್ನು ಪರಿಪೂರ್ಣವಾಗಿ ಯಾರ ಹತ್ರ ಆ ಒಂದು ಸಾಮರ್ಥ್ಯ ಇರುತ್ತೋ ಅಂಥ ಪ್ಲೇಯರನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಅಂಥ ಒಂದು ಕ್ವಾಲಿಟಿ ಇರ್ತಕ್ಕಂಥ ಪ್ಲೇಯರ್ ಅಂದರೆ ಅದರಲ್ಲಿ ಎಜಿಲಿಟಿ ಅಂತಂದರೆ ಚಪಲತೆ ಅಂತ ಹೇಳ್ತೀವಿ. ಬಹಳಷ್ಟು ವೇಗವಾಗಿ ರಿಯಾಕ್ಷನ್ ಎಬಿಲಿಟಿ ಇರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಪ್ಲೇಯರ್ ಆಗಿರಬೇಕು. ಮತ್ತು ಎಂಡ್ಯೂರೆನ್ಸ್ ಇರಬೇಕು, ಅಂದರೆ ಬಹಳ ಒಂದು ಟೈಮಿನವರೆಗೂ ಕೂಡ ಓಡಾಡುವಂಥ ಒಂದು ಕಷ್ಟ ಸಹಿಷ್ಣುತೆಯನ್ನು ತಡೆಯುವಂಥ ಸಾಮರ್ಥ್ಯ, ಆಯಾಸವನ್ನು ತಡೆ ಹಿಡಿತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಪ್ಲೇಯರನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಅಂಥ ಕ್ವಾಲಿಟಿ ಇರಬೇಕು. ಹಾಗೂ ಆಮೇಲೆ ಕಂಟಿನ್ಯೂಸ್ ಆಗಿ ಸಿಟ್ಟಿಂಗ್ ಡೌನ್, ಹಾಗಾದರೆ ಕೂಡೋದು ಹಾಗೂ ಏಳುವಂತಹ ಸ್ಥಿತಿ ಇರುತ್ತೆ. ಕೊಟ್ಟ ತಕ್ಷಣ ಎದ್ದು ಓಡು ಹೋಗುವಂತಹ ಸಾಮರ್ಥ್ಯ ಇರಬೇಕು. ಬಹಳಷ್ಟು ವೇಗವಾಗಿ ಓಡುವಂತಹ ಸಾಮರ್ಥ್ಯ ಇರಬೇಕು. ಬೇಗನೆ ಕ್ವಿಕ್ಕಾಗಿ ಏಳುವಂತಹ ಕೂಡ ಸಾಮರ್ಥ್ಯ ಇರ್ತಕ್ಕಂಥ ಪ್ಲೇಯರ್ ಆಗಿರಬೇಕು. ವೇಗವಾಗಿ ಓಡುವಂತಹ ಸಾಮರ್ಥ್ಯ ಹಾಗೂ ಬಾಡಿ ಫ್ಲೆಕ್ಸಿಬಲ್ ಆಗಿರಬೇಕು. ಹಾಗೂ ಸಡನ್ನಾಗಿ ಸ್ಪೀಡಾಗಿ ಏಳುವಂಥದ್ದು, ಕೂಡುವಂಥ ಇಂಥ ಎಲ್ಲ ಕ್ವಾಲಿಟೀಸ್ ಇರ್ತಕ್ಕಂಥ ಪ್ಲೇಯರ್ಸನ್ನು ಮಾತ್ರ ನಾವು ಖೋ ಪ್ಲೇಯರನ್ನು ಇರ್ತಕ್ಕಂಥ ಕ್ಯಾರೆಕ್ಟರ್ ಅಂತ ನಾವು ಹೇಳ್ಬೋದು. ಹಾಗೂ ಪೋಲಿಗೆ ಸಂಬಂಧಪಟ್ಟ ಪೋಲ್ ಹತ್ತಿರ ಬಂದಾಗ ಪೋಲ್ ಡೈವ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಈ ರೀತಿ ಇರ್ತಕ್ಕಂಥ ಪ್ಲೇಯರ್ಸನ್ನು ನಾವು ಖೋ ಗೇಮಲ್ಲಿ ಅಳವಡಿಸಲಾಗುತ್ತೆ. ಇನ್ನು ನೆಕ್ಸ್ಟ್ ಒನ್, ಬಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್. ಫಿಸಿಕಲ್ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಹಾಗೂ ಪ್ರತಿಯೊಬ್ಬ ಒಂದು ಖೋ ಪ್ಲೇಯರಲ್ಲಿ ನಾವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಶಕ್ತಿ ಬರತಕ್ಕಂಥ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪ್ಲೇಯರ್ ಆಗಿರಬೇಕು. ಅಂದಾಗ ಮಾತ್ರ ಖೋ ಗೇಮನ್ನು ನಾವು ಚೆನ್ನಾಗಿ ಆಟ ಆಡಲಿಕ್ಕೆ, ಬೇಗನೆ ನಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ, ಹೆಚ್ಚಿನ ಸ್ಕೋರನ್ನು ಮಾಡಿಕೊಳ್ಳಿಕ್ಕೆ ಸೂಕ್ತವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಪ್ಲೇಯರಲ್ಲಿ ಇಂಥ ಒಳ್ಳೆಯ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂಥ ಅಂಶಗಳಾಗಿವೆ. ಹಾಗೂ ಸೋಲು ಗೆಲುವನ್ನು ಸಮಾನವಾಗಿ ಒಂದು ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವನೆ ಇರಬೇಕು.
ನೆಕ್ಸ್ಟು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆತ ಮಾನಸಿಕವಾಗಿ ಸದೃಢತೆಯನ್ನು ಬೆಳೆಸ್ಕೊಂಡಂತಹ ವ್ಯಕ್ತಿಯಾಗಿದ್ದರೆ ಮಾತ್ರ ಒಂದು ಖೋ ಖೋ ಗೇಮಿನಲ್ಲಿ ಆಟ ಆಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಕ್ವಾಲಿಟೀಸ್ ಇರ್ತಕ್ಕಂಥ ಪ್ಲೇಯರ್ ಇರಬೇಕು. ಹಾಗೂ ನೆಕ್ಸ್ಟ್ ಒನ್, ಅಬೇಡ್ ಬೈ ದ ಸಜೆಷನ್ಸ್, ಸಿಗ್ನಲ್ಸ್ ಆ್ಯಂಡ್ ಡಿಸಿಷನ್ಸ್ ಆಫ್ ದ ಅಂಪೈರ್ಸ್. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಬಿಕಾಸ್ ಏಕೆಂತಂದರೆ ಬಹಳಷ್ಟು ಒಂದು ಗೇಮ್ನಲ್ಲಿ ಬಹಳಷ್ಟು ಕ್ಲ್ಯಾಶಸ್ಗಳು ಆಗುವಂಥ ಸಿಚುವೇಶನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಅಂಪೈರ್ಸ್ ಕೊಡ್ತಕ್ಕಂಥ ಡಿಸಿಷನ್ಗೆ ಒಬೇ ಆಗಿರಬೇಕು. ಆಮೇಲೆ ನಮ್ಮ ಒಂದು ಗೇಮಿನ ಒಂದು ರೂಲ್ಸನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಿಂದ ನಾವು ಅಲ್ಲಿ ವರ್ತನೆ ಮಾಡುವಂಥ ಕ್ರಿಯೆ ಆಗಿರಬಾರ್ದು. ತೀರ್ಪುಗಾರರ ಒಂದು ಸಲಹೆ ಸೂಚನೆಗಳನ್ನು ಪಾಲಿಸ್ತಕ್ಕಂಥದ್ದು ಹಾಗೂ ತೀರ್ಮಾನಕ್ಕೆ ಯಾವಾಗಲೂ ಕೂಡ ನಾವು ಬದ್ಧರಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಇಂಥವೆಲ್ಲ ಕ್ವಾಲಿಟೀಸ್ ಗುಡ್ ಖೋ ಖೋ ಪ್ಲೇಯರ್ಸಲ್ಲಿ ಇರಲಿಕ್ಕೆ ಸಾಧ್ಯವಿದೆ. ಹಾಗೂ ನೆಕ್ಸ್ಟ್ ಒನ್ ಪಾಯಿಂಟ್, ಹ್ಯಾವ್ ಇನ್ ಅಡಿಷನ್ಸ್ ಟು ಫಿಸಿಕಲ್ ಫಿಟ್ನೆಸ್, ಕ್ಲೆವರ್ನೆಸ್ ಆ್ಯಂಡ್ ಎಬಿಲಿಟಿ ಟು ಬಿಯರ್ ಹಾರ್ಡ್ಶಿಪ್ಸ್. ಹಾಗಂದರೆ ನೆಕ್ಸ್ಟ್ ಒನ್, ದೈಹಿಕವಾದಂಥ ಒಂದು ಸಾಮರ್ಥ್ಯಗಳ ಜೊತೆಗೆ ಯುಕ್ತಿ ಹಾಗೂ ಕಷ್ಟ ಸಹಿಷ್ಣುತೆ ಹೊಂದಿರತಕ್ಕಂಥ ವ್ಯಕ್ತಿಯಾಗಿರಬೇಕು. ಫಿಸಿಕಲಿ ಫಿಟ್ ಆಗಿರಬೇಕು ಹಾಗೂ ಎಂಡ್ಯೂರೆನ್ಸ್ ಇರ್ತಕ್ಕಂಥ ಬಹಳಷ್ಟು ಸಮಯದವರೆಗೆ ಓಡಿದರೂ ಕೂಡ ವೇಗವಾಗಿ ಓಡುವುದು ಅಥವಾ ತಪ್ಪಿಸುವಂಥದ್ದು ಅಥವಾ ರಿಯಾಕ್ಷನ್ ಎಬಿಲಿಟಿ ಇರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಪ್ಲೇಯರು ಬೇಗನೆ ಟಯರ್ಡ್ನೆಸ್ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಅಂಥವರ ಒಂದು ಸಂದರ್ಭದಲ್ಲೂ ಕೂಡ ಆ ಒಂದು ಆಯಾಸವನ್ನು ಕೂಡ ತಡೆಯುವಂಥ ಸಾಮರ್ಥ್ಯ ಇರ್ತಕ್ಕಂಥ ಪ್ಲೇಯರು ಒಂದು ಗುಣ ಈ ಒಂದು ಖೋ ಖೋ ಪ್ಲೇಯರ್ಗಾಗಿರಬೇಕು. ನೆಕ್ಸ್ಟು, ಹ್ಯಾವ್ ಅ ಗುಡ್ ಸೆನ್ಸ್ ಆಫ್ ಟೈಮ್, ಪೇಷನ್ಸ್ ಆ್ಯಂಡ್ ಕರೇಜ್. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಏಕೆಂದರೆ ಒಳ್ಳೆಯ ಒಂದು ಗುಡ್ ಖೋ ಖೋ ಪ್ಲೇಯರಲ್ಲಿ ಸೆನ್ಸ್ ಆಫ್ ಟೈಮ್ ಇರಬೇಕು. ಟೈಮಿಂಗ್ ಸೆನ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೇ ನಾವು ಆಟವನ್ನು ಆಟ ಆಡುವಂಥ ಸಿಚುವೇಶನ್ಸಲ್ಲಿ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಮ್ಮ ಒಂದು ಆಟದ ಒಂದು ವಿನ್ನರ್ ಆರ್ ಲೂಸರ್ ಅಂತೇಳಿ ನಾವು ಐಡೆಂಟಿಫೈ ಮಾಡ್ಬೋದು. ಆ ಒಂದು ಕಾರಣಕ್ಕಾಗಿ ವಿತಿನ್ ಟೈಮಿಂಗ್ಸಲ್ಲಿ ಪ್ಲೇಯರ್ಸನ್ನು ಔಟ್ ಮಾಡುವಂಥದ್ದು, ಚೇಸ್ ಮಾಡುವಂಥದ್ದು, ಒಂದು ನಂಬರ್ ಆಫ್ ಪ್ಲೇಯರ್ಸನ್ನು ನಾವು ಎಷ್ಟು ಜನಕ್ಕೆ ಔಟ್ ಮಾಡಿದ್ವಿ ವಿತಿನ್ ಟೈಮ್ನಲ್ಲಿ ಅನ್ನುವಂಥದ್ದು ಎಲ್ಲವೂ ಕೂಡ ಕೌಂಟ್ ಆಗಿರೋದ್ರಿಂದ ಈ ಒಂದು ಟೈಮ್ ಸೆನ್ಸು ಇರಬೇಕು. ಆಮೇಲೆ ರೆಫ್ರಿ ವಿಸಿಲ್ ಹಾಕಿದ ತಕ್ಷಣವೇ ನಾವು ಕೋರ್ಟ್ ಒಳಗಡೆ ಬರುವಂಥದ್ದು, ಯಾವ ಪ್ಲೇಯರ್ ಔಟ್ ಆಗಿರ್ತಾರೆ ಅವ್ರ ಕೋರ್ಟಿಂದ ಆಚೆ ಹೋಗುವಂಥದ್ದು, ಫಸ್ಟ್ 3 ಮೆಂಬರ್ಸ್ ಬೇಗನೆ ನಾವು ವಿತಿನ್ ಟೈಮಲ್ಲಿ ಎಂಟ್ರಿ ಆಗುವಂಥದ್ದಾಗಿರ್ಬೋದು. ಹಾಗೂ ಇವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ನಮ್ಮ ವಿತ್ ಟೈಮಿಂಗ್ಸ್ ಮೇಲೆ ಗೇಮನ್ನು ಆಟ ಆಡುವಂಥ ರೀತಿ ಇರೋದರಿಂದ ಇವೆಲ್ಲವೂ ಕೂಡ ಕ್ವಾಲಿಟೀಸ್ ಇರ್ತಕ್ಕಂಥ ಈ ಒಂದು ಟೈಮ್ ಸೆನ್ಸ್ ಇರ್ತಕ್ಕಂಥ ಪ್ಲೇಯರ್ ಆಗಿರಬೇಕು. ಹಾಗೂ ಪೇಷನ್ಸ್ ಆ್ಯಂಡ್ ಕರೇಜ್ ಇರಬೇಕು. ಮೇನ್ಲಿ ಪ್ರತಿಯೊಂದು ಕೂಡ ನಾವು ಸಹಿಸುವಂತಹ ಒಂದು ಪೇಷನ್ಸ್ ಇರಬೇಕು. ಬೇಗನೆ ಗೇಮನ್ನು ನಾವು ಕೆಲವೊಂದು ಬಾರಿ ಅಗ್ರೆಸಿವ್ ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಗೇಮಲ್ಲಿ ನಾವು ಸ್ಕೋರ್ ಕಡಿಮೆ ಆದಾಗ ಅಥವಾ ಪ್ಲೇಯರ್ಸ್ ನಮಗೆ ಏನಾದರೂ ಇಂಟೆನ್ಷನಲಿ ಫೌಲ್ ಮಾಡಿದಾಗ ಅಥವಾ ಬೇರೆ ಯಾವುದೋ ಒಂದು ಅಹಿತಕರ ಘಟನೆಗಳು ನಡೆದಂತಹ ಸಿಚುವೇಶನ್ಸಲ್ಲಿ ಇವೆಲ್ಲವುಗಳು ಪೇಷನ್ಸು ನಮ್ಮ ಒಂದು ಭಾವನೆಗಳ ಮೇಲೆ ರಿಫ್ಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕಾಗಿ ಪೇಷನ್ಸ್ ಇರ್ತಕ್ಕಂಥ ವ್ಯಕ್ತಿ ಗೇಮನ್ನು ಆಟ ಆಡಿದ್ದೆ, ಪೇಷನ್ಸಿಂದ ಗೇಮನ್ನು ಆಟ ಆಡಿದ್ದೇ ಆದರೆ ತನ್ನದೇ ಆದ ಒಂದು ಆಟದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ, ಒಂದು ಪ್ರಾವೀಣ್ಯತೆಯನ್ನು, ತನ್ನ ಒಂದು ಟ್ಯಾಲೆಂಟನ್ನು ಹೊರಗೆ ಹಾಕಲಿಕ್ಕೆ ಸಾಧ್ಯ ಇದೆ. ಹಾಗೆ ಕರೇಜ್ ಇರಬೇಕು, ನಾಯಕತ್ವ ಗುಣ ಇರಬೇಕು. ನಮಗೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ ಹಾಗೂ ಒಂದು ಆಟವನ್ನು ನಿಭಾಯಿಸುವಂತಹ ಶಕ್ತಿ ಆ ಒಂದು ಪ್ಲೇಯರ್ಸಲ್ಲಿ ಇರಬೇಕು. ಇಂಥ ಎಲ್ಲ ಅಂಶಗಳು ಒಂದು ಖೋ ಖೋ ಪ್ಲೇಯರಲ್ಲಿ ಇದ್ದಾಗ ಮಾತ್ರ ಆ ಒಂದು ಉತ್ತಮವಾದಂಥ ಖೋ ಖೋ ಪ್ಲೇಯರ್ ಅಂತ ಹೇಳಿ ಹಂಚ್ಕೊಳ್ಳಿಕ್ಕೆ ಸಾಧ್ಯವಿದೆ. ಇನ್ನು ನೆಕ್ಸ್ಟ್ ಒನ್, ಹ್ಯಾವ್ ಅ ಕೋಆಪರೇಟಿವ್ ಅಟಿಟ್ಯೂಡ್ ಇನ್ ಅ ಗ್ರೂಪ್. ಈ ಗೇಮು ಇಂಡಿವಿಜುವಲ್ ಅಲ್ಲ, ಗೇಮ್ ಇದು ಪೂರ್ತಿ ಓವರಾಲ್ ಗ್ರೂಪಿನ ಒಂದು ಟ್ಯಾಲೆಂಟ್ ಹೊರಹಾಕುವಂಥ ಕ್ರಿಯೆ ಆಗಿರೋದ್ರಿಂದ ಇಡೀ ಗ್ರೂಪಿನ ಒಂದು ಪ್ರತಿಯೊಬ್ಬ ಇಂಡಿವಿಜುವಲ್ ಆಗಿ ಪರ್ಫಾರ್ಮೆನ್ಸ್ ತೋರಿಸಿದ್ರೂ ಕೂಡ ಇಡೀ ಗ್ರೂಪಿಗೆ ಆ ಒಂದು ರಿಸಲ್ಟ್ ಇನ್ವಾಲ್ವ್ ಆಗುತ್ತೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ
ಕೋಆಪರೇಟ್ ಇರಬೇಕು, ಒಳ್ಳೆ ಸಹಕಾರ ಮನೋಭಾವನೆ ಇರಬೇಕು. ತನ್ನ ಒಂದು ಜೊತೆಗೆ ಇತರರ ಒಂದು ಆಟವನ್ನು ಒಂದು ಬ್ಯಾಲೆನ್ಸ್ ಮಾಡುವಂತಹ ಸಾಮರ್ಥ್ಯ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಆಪರೇಟಿವ್ ಸಮಯ ಒಂದು ಗುಂಪಿನಲ್ಲಿ ಯಾವಾಗಲೂ ಕೂಡ ಸಹಕಾರ ಮನೋಭಾವನೆ ಹೊಂದಿರತಕ್ಕಂಥ ಪ್ಲೇಯರ್ ಆಗಿರಬೇಕು. ಅಂಥ ಒಂದು ಕ್ವಾಲಿಟಿ ಇರತಕ್ಕಂಥ ಪ್ಲೇಯರ್ ಖೋ ಪ್ಲೇಯರ್ ಆಗಲಿಕ್ಕೆ ಸಾಧ್ಯ ಇದೆ. In next one, have the ability to get along well with the others. Yes. ಇದರ ಒಂದು ಆಟಗಾರರೊಂದಿಗೂ ಕೂಡ ಪರಸ್ಪರ ಹೊಂದಾಣಿಕೆ ಕೂಡ ಇರಬೇಕಾಗುತ್ತೆ. ಈ ಒಂದು ಖೋ ಪ್ಲೇಯರಲ್ಲಿ ಬೇರೆ ಬೇರೆ ಆಟಗಾರರು ಬಂದಂಥ ಸಿಚುವೇಶನ್ಸಲ್ಲಿ ಬೇರೆ ಆಟಗಾರರ ಜೊತೆಗೂ ಕೂಡ ನಾವು ಒಳ್ಳೆಯ ಒಂದು ಹೊಂದಾಣಿಕೆ ಮನೋಭಾವನೆ ಇದ್ದಾಗ ಆ ಒಂದು ಗ್ರೂಪಿನ ಒಂದೇ ರೀತಿಯಾದಂತಹ ಒಂದು ಭಾವನೆ ಬಂದಾಗ ಗೇಮನ್ನು ಚಾಲೆಂಜ್ ಆಗಿ ತಗೊಂಡು ವಿನ್ನರ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಇಂಥ ಒಂದು ಸಾಮರ್ಥ್ಯ, ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಒಂದು ಖೋ ಪ್ಲೇಯರಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಒನ್, ಹ್ಯಾವ್ ಅ ಗುಡ್ ಮೋಟಾರ್ ಎಬಿಲಿಟಿ. ಉನ್ನತವಾದಂತಹ ಒಂದು ಚಲನಾ ಸಾಮರ್ಥ್ಯ ಹೊಂದಿರಬೇಕು. ಏಕೆಂತಂದರೆ ಗೇಮನ್ನು ಆಟ ಆಡುವಂಥ ಸಿಚುವೇಶನ್ಸಲ್ಲಿ ಕ್ವಿಕ್ಕಾಗಿ ರನ್ ಮಾಡುವಂಥದ್ದು, ಕ್ವಿಕ್ಕಾಗಿ ಖೋ ಕೊಡುವಂಥದ್ದು, ಟಚ್ ಆ್ಯಂಡ್ ಖೋ ಹೇಳುವಂಥದ್ದು, ಡೈ ಹೊಡೆಯುವಂಥದ್ದು, ಈ ರೀತಿ ಹಲವಾರು ಸ್ಕಿಲ್ಸ್ಗಳು ಈ ಒಂದು ಖೋ ಗೇಮಲ್ಲಿ ಬರೋದ್ರಿಂದ ಇಲ್ಲಿ ಕ್ವಿಕ್ಕಾಗಿ ರಿಯಾಕ್ಷನ್ ತೋರಿಸಿದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಪ್ಲೇಯರ್ಸನ್ನು ಔಟ್ ಮಾಡುವಂಥದ್ದು ಅಥವಾ ಚೇಸ್ ಮಾಡುವಂಥದ್ದು, ಇವೆಲ್ಲ ಕ್ವಾಲಿಟೀಸ್ ಇರ್ತಕ್ಕಂಥ ಪ್ಲೇಯರನ್ನು ಇರಬೇಕಾದ್ರೆ ಈ ಒಂದು ಮೋಟಾರ್ ಕ್ವಾಲಿಟೀಸ್ ಅಂದರೆ ಚಲನಾತ್ಮಕ ಒಂದು ಸಾಮರ್ಥ್ಯ ಏನಾಗಿರಬೇಕು, ಬಹಳ ಸ್ಪೀಡ್ ಆಗಿರಬೇಕು, ವೇಗವಾಗಿರಬೇಕು ಅನ್ನುವಂಥದ್ದು, ಇವೆಲ್ಲ ಕ್ವಾಲಿಟಿ ಖೋ ಪ್ಲೇಯರಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟು, ಹ್ಯಾವ್ ಎ ಗುಡ್ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್. ಸರಿಯಾದ ರೀತಿಯಲ್ಲಿ ನಮ್ಮ ಸರಳ ಮೈಮಣಿತವನ್ನು ಹೊಂದಿರಬೇಕು ಹಾಗೂ ಒಂದು ನರವ್ಯೂಹಗಳ ಒಂದು ಸಾಮರ್ಥ್ಯ ಚೆನ್ನಾಗಿ ಇರಬೇಕು ಅನ್ನುವಂಥದ್ದು. ಇಲ್ಲಿ ಹ್ಯಾವ್ ಎ ಗುಡ್ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ಸ್, ನರ್ವಸ್ ಸಿಸ್ಟಮ್ ಆ್ಯಂಡ್ ಮಸ್ಕ್ಯುಲರ್ ಸಿಸ್ಟಮ್ ಕೋಆರ್ಡಿನೇಷನ್ ಚೆನ್ನಾಗಿರಬೇಕು. ನಾವು ಯಾವ ರೀತಿ ನಮ್ಮ ಲೆಗ್ಗನ್ನು ಇಡ್ತಾ ಇದ್ದೀವಿ, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ, ಯಾವ ಒಂದು ವೇಯಲ್ಲಿ ನಾವು ಚೇಸನ್ನು ಮಾಡ್ತಾ ಇದ್ದೀವಿ, ನಮ್ಮ ಶೋಲ್ಡರ್ ಡೈರೆಕ್ಷನ್ ಆಗಿರ್ಬೋದು, ನಮ್ಮ ಲೆಗ್ ಫುಟ್ವರ್ಕ್ ಆಗಿರ್ಬೋದು, ಹಾಗೂ ನಮ್ಮ ಒಂದು ರೊಟೇಷನ್ಸ್ ಮೇಲೂ ಕೂಡ ಈ ಒಂದು ಆಟ ಒಂದು ಪ್ರಭಾವ ಬೀರುತ್ತೆ. ಆ ಒಂದು ಕಾರಣಕ್ಕಾಗಿ ನಮ್ಮ ಒಂದು ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಸರಿಯಾದ ರೀತಿಯಲ್ಲಿ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದರೆ ಸಂದೇಶಗಳು ಬೇಗನೆ ನಮ್ಮ ಮೆಮೊರಿ ಪವರ್ಗೆ ಹೋಗಿ ಅಲ್ಲಿಂದ ಬೇಗನೆ ನಾವು ಕ್ವಿಕ್ಕಾಗಿ ರಿಯಾಕ್ಷನ್ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಒಂದು ಕಾರಣಕ್ಕಾಗಿ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ಈ ಒಂದು ಖೋ ಪ್ಲೇಯರಲ್ಲಿ ಉತ್ತಮವಾದಂಥ ಕ್ವಾಲಿಟೀಸ್ ಇರಲಿಕ್ಕೆ ಸಾಧ್ಯ ಇದೆ. ಇದು ಹೆಚ್ಚು ನಮ್ಮ ಆಟಗಾರರಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಈ ಒಂದು ಕ್ವಾಲಿಟಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಇದು ನಮಗೆ ಖೋ ಗೇಮ್ ಆಡುವಂಥ ಸಿಚುವೇಶನ್ಸಲ್ಲಿ ಬಹಳಷ್ಟು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಹ್ಯಾವ್ ಅ ಗುಡ್ ಫ್ಲೆಕ್ಸಿಬಿಲಿಟಿ. ಎಸ್, ಈ ಒಂದು ಹ್ಯಾವ್ ಅ ಗುಡ್ ಫ್ಲೆಕ್ಸಿಬಿಲಿಟಿ, ಬಾಡಿ ಕಂಪ್ಲೀಟಾಗಿ ಮೈಮಣಿತ ಇರಬೇಕು. ಖೋ ಕೊಡುವಂಥ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ ಆರ್ ಡೈರೆಕ್ಷನನ್ನು ನೋಡಿಕೊಂಡು ಕ್ವಿಕ್ಕಾಗಿ ಖೋ ಕೊಡುವಂಥ ಸಿಚುವೇಶನ್ಸು ಬಾಡಿಯನ್ನು ನಾವು ಯಾವ ರೀತಿ ಫ್ಲೆಕ್ಸಿಬಲನ್ನು ಮಾಡಬೇಕು, ಡೈ ಹೊಡೆಯುವಂಥ ಸಿಚುವೇಶನ್ ಆಗಿರ್ಬೋದು, ಟ್ಯಾಪಿಂಗ್ ಮಾಡುವಂಥ ಸಿಚುವೇಶನ್ ಸ್ಕಿಲ್ಲನ್ನು ಬಳಸುವಂಥದ್ದು ಆಗಿರ್ಬೋದು, ಅಥವಾ ಈ ರೀತಿ ನಾವು ಡೈರೆಕ್ಷನ್ಸಲ್ಲಿ ಪ್ಲೇಯರ್ಸನ್ನು ಚೇಂಜ್ ಮಾಡುವಂಥ ಸಿಚುವೇಶನ್ಸಲ್ಲಿ ಈ ಒಂದು ಬಾಡಿ ಕಂಪ್ಲೀಟಾಗಿ ಫ್ಲೆಕ್ಸಿಬಲಿ ಇದ್ದಂಥ ಪ್ಲೇಯರ್ಸಿಗೆ ಈ ಒಂದು ಖೋ ಗೇಮ್ ಬಹಳಷ್ಟು ಈಸಿಯಾಗಿ ಪಾಯಿಂಟನ್ನು ಗೇನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಪ್ರತಿಯೊಬ್ಬ ಈ ಒಂದು ಫ್ಲೆಕ್ಸಿಬಿಲಿಟಿ ಇರ್ತಕ್ಕಂಥ ಪ್ಲೇಯರನ್ನು ಈ ಒಂದು ಖೋ ಗೇಮಿಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಬಿ ಆ್ಯನ್ ಎಕ್ಸ್ಪರ್ಟ್ ಇನ್ ಫೇಕಿಂಗ್. ಎಸ್, ಫೇಕ್ ಮಾಡುವಂತಹ ವಿಷಯ ನಮಗೆ ಗೊತ್ತಿರಬೇಕು. ಇನ್ನು ವಾಟ್ ಈಸ್ ದ ಫೇಕ್ ಅಂತಂತಂದರೆ ಕೊಡೋ ರೀತಿಯಲ್ಲಿ ನಾವು ಕೈಯನ್ನು ಚಾಚಿ ಕೊಡದೇನೆ ಮುಂದೆ ಫೇಕ್ ಮಾಡುವಂಥದ್ದು, ಕನ್ಫ್ಯೂಷನ್ನ ಮಾಡ್ತಕ್ಕಂಥದ್ದು, ಒಂದು ಡಾಡ್ಜಸ್ಗೆ ಕನ್ಫ್ಯೂಷನ್ನ ಮಾಡಿ ನಾವು ಫೇಕ್ ಮಾಡುವಂತಹ ರೀತಿಯಲ್ಲಿ ಕೊಟ್ಟಿರೋ ಥರ ಮಾಡಿ ಮುಂದೆ ಹೋಗುವಂಥ ಒಂದು ಕ್ರಿಯೆಯನ್ನು ನಾವು ಫೇಕ್ ಅಂತ ಹೇಳಿ ಕರಿತೀವಿ.
ಹಾಗಾದರೆ ಅಂದರೆ ಅಪೋನೆಂಟ್ ಒಂದು ಪ್ಲೇಯರ್ಗೆ ಕನ್ಫ್ಯೂಷನ್ ಮಾಡ್ತಕ್ಕಂಥ ರೀತಿಯನ್ನು ಆ ಒಂದು ಆ ಒಂದು ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡುವಂತಹ ಕ್ರಿಯೆ ಆಗಿರುತ್ತೆ. ಆದ್ದರಿಂದ ಈ ಒಂದು ಫೇಕ್ ಮಾಡುವಂತಹ ಸಾಮರ್ಥ್ಯ ಕೂಡ ಒಂದು ಖೋಖೋ ಪ್ಲೇಯರ್ಸಲ್ಲಿ ಇರಬೇಕಾಗುತ್ತೆ. ಇವೆಲ್ಲ ಕ್ವಾಲಿಟೀಸ್ ಸ್ಪೀಡ್, ಫ್ಲೆಕ್ಸಿಬಿಲಿಟಿ, ಸ್ಟೆಮಿನಾ, ಎಂಡ್ಯೂರೆನ್ಸ್, ಫಿಟ್ನೆಸ್ ಆ್ಯಂಡ್ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ಸ್, ಕೋಆಪರೇಟಿವ್ ಅಟಿಟ್ಯೂಡ್, ಮೋಟಾರ್ ಎಬಿಲಿಟಿ, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಇವೆಲ್ಲವೂ ಕೂಡ ಈ ಒಂದು ಉತ್ತಮವಾದಂಥ ಖೋಖೋ ಪ್ಲೇಯರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಒನ್ ಪಾಯಿಂಟ್, ವೇರಿಯಸ್ ಅವಾರ್ಡ್ಸ್ ಇನ್ ಖೋಖೋ ಗೇಮ್. ಖೋಖೋ ಗೇಮಲ್ಲಿ ಬಹಳಷ್ಟು ಅಚೀವ್ಮೆಂಟ್ ಮಾಡಿ ಸಾಧನೆ ಮಾಡತಕ್ಕಂಥ ಹಲವಾರು ಪ್ಲೇಯರ್ಸ್ಗಳು ನಮ್ಮ ಒಂದು ಭಾರತ ದೇಶದಲ್ಲಿ ಕೂಡ ಇದ್ದಾರೆ. ಈ ಒಂದು ಖೋಖೋ ಗೇಮಲ್ಲಿ ಅಚೀವ್ಮೆಂಟ್ ಮಾಡಿ ಸಾಧನೆಗೈದಂಥ ಪ್ಲೇಯರ್ಸ್ಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ಸ್. ಅದರಲ್ಲಿ ಫಸ್ಟ್ ಒನ್ ಏಕಲವ್ಯ ಅವಾರ್ಡ್ಸ್. ಈ ಏಕಲವ್ಯ ಅವಾರ್ಡ್ಸ್ ಬೆಸ್ಟ್ ಪ್ಲೇಯರ್ ನ್ಯಾಷನಲ್ ಟೂರ್ನಮೆಂಟ್ ಮೆನ್ ಸೆಕ್ಷನ್ಗೆ ಕೊಡ್ತಕ್ಕಂಥ ಅವಾರ್ಡ್. ಇನ್ ನೆಕ್ಸ್ಟ್ ಒನ್ ರಾಣಿ ಲಕ್ಷ್ಮೀಬಾಯಿ ಅವಾರ್ಡ್, ಬೆಸ್ಟ್ ಪ್ಲೇಯರ್ಸ್ ನ್ಯಾಷನಲ್ ಟೂರ್ನಮೆಂಟ್ ವುಮೆನ್ ಸೆಕ್ಷನ್ಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್, ರಾಣಿ ಲಕ್ಷ್ಮೀಬಾಯಿ ಅವಾರ್ಡ್. ಇನ್ ನೆಕ್ಸ್ಟ್ ಒನ್ ವೀರ ಅಭಿಮನ್ಯು ಅವಾರ್ಡ್. ದಿಸ್ ಈಸ್ ಅವಾರ್ಡ್ ಬೆಸ್ಟ್ ಪ್ಲೇಯರ್ ನ್ಯಾಷನಲ್ ಟೂರ್ನಮೆಂಟ್ ಜೂನಿಯರ್ ಬಾಯ್ಸ್ ಸೆಕ್ಷನ್ಗೆ ಕೊಡ್ತಕ್ಕಂಥ ಅವಾರ್ಡ್. ಇನ್ ನೆಕ್ಸ್ಟ್ ಒನ್ ಜಾನಕಿ ಅವಾರ್ಡ್, ಬೆಸ್ಟ್ ಪ್ಲೇಯರ್ಸ್ ನ್ಯಾಷನಲ್ ಟೂರ್ನಮೆಂಟ್ಸಲ್ಲಿ ಜೂನಿಯರ್ ಗರ್ಲ್ಸ್ ಸೆಕ್ಷನ್ಗೆ ಕೊಡ್ತಕ್ಕಂಥ ಅವಾರ್ಡ್, ಜಾನಕಿ ಅವಾರ್ಡ್. ಆ್ಯಂಡ್ ನೆಕ್ಸ್ಟ್ ಒನ್ ಭಾರತ್ ಅವಾರ್ಡ್, ಬೆಸ್ಟ್ ಪ್ಲೇಯರ್ಸ್ ನ್ಯಾಷನಲ್ ಟೂರ್ನಮೆಂಟ್ ಸಬ್ ಜೂನಿಯರ್ ಬಾಯ್ಸ್, ಅಂದರೆ ಸಬ್ ಜೂನಿಯರ್ ಅಂಡರ್ 14 ಇಯರ್ಸ್ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಭಾರತ್ ಅವಾರ್ಡ್ ಅಂತ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್ ಇಲಾ ಅವಾರ್ಡ್, ಬೆಸ್ಟ್ ಪ್ಲೇಯರ್ಸ್ ನ್ಯಾಷನಲ್ ಟೂರ್ನಮೆಂಟ್ ಸಬ್ ಜೂನಿಯರ್ ಗರ್ಲ್ಸ್ ಸೆಕ್ಷನ್ಗೆ ಕೊಡ್ತಕ್ಕಂಥ, ಅಂದರೆ ಸಬ್ ಜೂನಿಯರ್ ಅಂಡರ್ 14 ಇಯರ್ಸ್ ಮಕ್ಕಳಲ್ಲಿ ಈ ಒಂದು ಇಲಾ ಅವಾರ್ಡ್, ಅದರಲ್ಲಿ ಗರ್ಲ್ಸ್ ಸೆಕ್ಷನ್ಗೆ ಕೊಡ್ತಕ್ಕಂಥ ಈ ಒಂದು ಅವಾರ್ಡ್ ಇಲಾ ಅವಾರ್ಡ್ ಅಂತ ಕೂಡ ಹೇಳ್ತೀವಿ. ಇವೆಲ್ಲ ಅವಾರ್ಡ್ಗಳನ್ನು ನಮ್ಮ ಖೋಖೋ ಗೇಮಲ್ಲಿ ಉತ್ತಮ ರೀತಿಯ ಒಂದು ಸಾಧನೆಗೈದಂಥ ಒಂದು ಪ್ಲೇಯರ್ಸಿಗೆ ಐಡೆಂಟಿಫೈ ಮಾಡಿ ಕೊಡ್ತಕ್ಕಂಥ ಅವಾರ್ಡ್ಸ್. ಅದರಲ್ಲಿ ಅರ್ಜುನ್ ಅವಾರ್ಡ್. ಈ ಒಂದು ಅರ್ಜುನ್ ಅವಾರ್ಡ್ ದ ಮಿನಿಸ್ಟರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಗವರ್ನಮೆಂಟ್ ಆಫ್ ಇಂಡಿಯಾ recognize players and award them with the Arjun Award for their outstanding achievements in Kho-Kho national sports. The award also includes rupees 5 lakh with a scroll and a bronze statue of Arjun Award. ಈ ಒಂದು ಅರ್ಜುನ್ ಅವಾರ್ಡನ್ನು ಖೋಖೋ ಗೇಮಿನಲ್ಲಿ ಬಹಳಷ್ಟು ಉತ್ತಮವಾದಂತಹ ಸಾಧನೆಗೈದಂಥ ಪ್ರಖ್ಯಾತಿಯಾದಂತಹ ಆಟಗಾರಗಳನ್ನು ನಮ್ಮ ಭಾರತ ಸರ್ಕಾರ ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನು ಐಡೆಂಟಿಫೈ ಅಂತ ಒಂದು ಉತ್ತಮ ಕ್ವಾಲಿಟಿ ಇರ್ತಕ್ಕಂಥ ಪ್ಲೇಯರನ್ನು ಸಾಧನೆಗೆ ಅಚೀವ್ಮೆಂಟ್ ಮಾಡಿದಂಥ ಪ್ಲೇಯರ್ಸಿಗೆ ಈ ಒಂದು 5 lakh rupees ಅಮೌಂಟ್ ಹಾಗೂ ಈ ಬ್ರೌನ್ಸ್ ಒಂದು ಇಲ್ಲಿ PPTಯಲ್ಲಿ ತೋರಿಸಿದ ಹಾಗೆ ಈ ಒಂದು ಚಿತ್ರದ ಅರ್ಜುನ್ ಒಂದು ಚಿತ್ರ ಬಿಲ್ಲಿನ ಹಿಡಿದಂತಹ ಒಂದು ಚಿತ್ರದ ಒಂದು ಬ್ರೌನ್ಸ್ ತಾಮ್ರದ ಒಂದು ಸ್ಟ್ಯಾಚ್ಯೂವನ್ನು ಆ ವ್ಯಕ್ತಿಗೆ ಉತ್ತಮ ಖೋಖೋ ಪ್ಲೇಯರ್ಗೆ ಕೊಡಲಾಗುತ್ತೆ. ಈ ಒಂದು ಅರ್ಜುನ್ ಅವಾರ್ಡನ್ನು ಕೂಡ ಖೋಖೋ ಗೇಮಿಗೆ ಸಾಧನೆಗೈದಂತಹ ವ್ಯಕ್ತಿಗೆ ಕೊಡಮಾಡಲಾಗುತ್ತೆ. ಇನ್ ನೆಕ್ಸ್ಟ್ ಒನ್ ಏಕಲವ್ಯ ಅವಾರ್ಡ್ ಫಾರ್ ಅ ಮೆನ್ ಸೆಕ್ಷನ್. The government of Karnataka recognized Ekalavya Award for a Kho-Kho game. The government of Karnataka awards the medal to the man who performed with enthusiasm and passion. ಅಂದರೆ ಏಕಲವ್ಯ ಅವಾರ್ಡ್ ಕೂಡ ನಮ್ಮ ಭಾರತ ಸರ್ಕಾರ ಉತ್ತಮ ರೀತಿಯಲ್ಲಿ ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ಲು ಉತ್ತಮ ರೀತಿಯಲ್ಲಿ ಸಾಧನೆಗೈದಂತಹ ವ್ಯಕ್ತಿಗೆ ಈ ಒಂದು ಮೆಡಲನ್ನು ಏಕಲವ್ಯ ಅವಾರ್ಡನ್ನು ಕೂಡ ಕೊಡಲಾಗುತ್ತೆ. In next one, Dronacharya Award. ಈ ದ್ರೋಣಾಚಾರ್ಯ ಅವಾರ್ಡನ್ನು the award is for those coaches who show excellent performance in teaching the tactics of the game too. The players Dronacharya Kho-Kho game award includes a cash prize of rupees 7 lakh, a scroll of honor and a bronze statue of Dronacharya. ಉಳಿದಂಥ ಎಲ್ಲ ಅವಾರ್ಡ್ಸನ್ನು ಅಚೀವ್ಮೆಂಟ್ ಮಾಡಿದಂತಹ ಪ್ಲೇಯರ್ಸ್ಗೆ ಕೊಟ್ಟರೆ ಈ ಒಂದು ದ್ರೋಣಾಚಾರ್ಯ ಅವಾರ್ಡನ್ನು
ಉತ್ತಮ ರೀತಿಯಲ್ಲಿ ಖೋಖೋ ಪ್ಲೇಯರ್ ಆಗಿದ್ದು ಹಾಗೂ ಖೋಖೋ ಪ್ಲೇಯರನ್ನು ಕೋಚ್ ಮಾಡ್ತಕ್ಕಂಥ ತರಬೇತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿಗೆ ಈ ಒಂದು ಅವಾರ್ಡನ್ನು ಕೊಡಲಾಗುತ್ತೆ. ಈ ದ್ರೋಣಾಚಾರ್ಯ ಅವಾರ್ಡು 7 lakh rupees-ಅನ್ನು ಒಳಗೊಂಡಿದ್ದು ಹಾಗೂ ಬ್ರೌನ್ಸ್ ಮೆಡಲನ್ನು ಕೂಡ ಈ ಒಂದು ದ್ರೋಣಾಚಾರ್ಯ ಅವಾರ್ಡಾಗಿ ಕೊಡಲಾಗುತ್ತೆ. ಈ ಒಂದು ತರಬೇತಿದಾರರಿಗೆ ಕೊಡ್ತಕ್ಕಂಥ ಅವಾರ್ಡನ್ನು ದ್ರೋಣಾಚಾರ್ಯ ಅವಾರ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಖೋಖೋ ಅವಾರ್ಡ್ಸ್. ಅದರಲ್ಲಿ ಫಸ್ಟ್ ಒನ್ ಜಾನಕಿ ಅವಾರ್ಡ್. ಖೋಖೋ ಅವಾರ್ಡ್ಸ್ ಫಾರ್ ಗರ್ಲ್ಸ್ ಪ್ಲೇಯರ್ಸ್ ಅಂಡರ್ ಏಜ್ ಆಫ್ 18 years. Janaki Award for their outstanding performance in the game. And next one, Veera Abhimanyu Award. This award, Kho boys players under the age of 18 years is Veera Abhimanyu Award for their extraordinary performance in this traditional game. Next one, Janaki Award. Kho awards for girls players under 18 years. Janaki Award for the outstanding performance in this game. 18 ವರ್ಷದ ಮಕ್ಕಳಿಗೆ ಈ ಒಂದು ಜಾನಕಿ ಅವಾರ್ಡನ್ನು ಕೊಡಲಾಗುತ್ತೆ. ಅದರಲ್ಲಿ ಗರ್ಲ್ಸ್ ಸೆಕ್ಷನ್ಗೆ ಉತ್ತಮ ಸಾಧನೆಗೈದಂತಹ ಒಂದು ಪ್ಲೇಯರ್ಸ್ಗೆ ಜಾನಕಿ ಅವಾರ್ಡನ್ನು ಕೊಡಲಾಗುತ್ತೆ. ನೆಕ್ಸ್ಟ್ ಒನ್ ವೀರ್ ಅಭಿಮನ್ಯು ಅವಾರ್ಡ್. ಖೋಖೋ ಬಾಯ್ಸ್ ಪ್ಲೇಯರ್ಸ್ ಅಂಡರ್ 18 years. ವೀರ್ ಅಭಿಮನ್ಯು ಅವಾರ್ಡ್ ಫಾರ್ ದ extraordinary performance in this traditional games. Yes. ಈ ವೀರ ಅಭಿಮನ್ಯು ಅವಾರ್ಡು ಕೂಡ 18 ವರ್ಷದ ಮಕ್ಕಳಿಗೆ ಈ ಒಂದು ಅವಾರ್ಡನ್ನು ಕೊಡಲಾಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಹಲವಾರು ಅವಾರ್ಡ್ಸ್ಗಳನ್ನು ಖೋಖೋ ಗೇಮಲ್ಲಿ ಅಚೀವ್ಮೆಂಟ್ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಕೂಡ ಸಾಧನೆಗೈದಂಥ ಎಲ್ಲ ಮಕ್ಕಳಿಗೆ ಈ ಒಂದು ಅವಾರ್ಡ್ಗಳನ್ನು ಕೊಡಲಾಗುತ್ತೆ. ನೆಕ್ಸ್ಟು ಖೋಖೋ ಗ್ರೌಂಡ್. ಈ ಖೋಖೋ ಮೊದಲಿಗೆ ನಾವು ಈ ಒಂದು ಖೋಖೋ ಒಂದು ಆಟದ ಒಂದು ಕುರಿತಾಗಿ ತಿಳಿದುಕೊಳ್ಬೇಕಾದ್ರೆ ಅದರ ಹಿನ್ನೆಲೆ, ಅದರ ಇತಿಹಾಸ, ಅದರ ಒಂದು ಅವಾರ್ಡ್ಸ್ಗಳನ್ನು ಹಾಗೂ ಕ್ವಾಲಿಟೀಸ್ ಇರ್ತಕ್ಕಂಥ ಪ್ಲೇಯರ ಒಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಒನ್ ಪಾಯಿಂಟು ಖೋಖೋ ಗ್ರೌಂಡ್ ಮಾರ್ಕಿಂಗ್. ಖೋಖೋ ಗ್ರೌಂಡ್ ಮಾರ್ಕಿಂಗಿಗೆ ಬಂದಾಗ ನಾವು ಇಲ್ಲಿ ಸೀನಿಯರ್ ಆ್ಯಂಡ್ ಜೂನಿಯರ್ ಸೆಕ್ಷನ್ ಅಂತ ಹೇಳ್ತೀವಿ. ಮೆನ್ಸ್ ಜೂನಿಯರ್ ಹಾಗೂ ಸೀನಿಯರ್. ಸೀನಿಯರ್ಸಿಗೆ ಕೋರ್ಟ್ ಮೆಜರ್ಮೆಂಟ್ ಚೇಂಜ್ ಆಗುತ್ತೆ ಹಾಗೂ ಜೂನಿಯರ್ ಸೆಕ್ಷನ್ಗೆ ಬಂದಾಗ ಕೋರ್ಟ್ ಮೆಜರ್ಮೆಂಟ್ ಚೇಂಜ್ ಆಗುತ್ತೆ. ಈ ಒಂದು ಹೈಸ್ಕೂಲ್ ಮಕ್ಕಳಿಗೆ ಹಾಗೂ ಒಂದು ಪ್ರೈಮರಿ ಸೆಕ್ಷನ್ ಮಕ್ಕಳಿಗೆ ಈ ಒಂದು ಗ್ರೌಂಡ್ ಮಾರ್ಕಿಂಗ್ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನಿಮಗೆ ಪ್ರಸ್ತುತವಾಗಿ ಒಂದು 7th ಕ್ಲಾಸ್ ಮಕ್ಕಳ ಒಂದು ಅಂದರೆ ಪ್ರೈಮರಿ ಸೆಕ್ಷನ್ ಮಕ್ಕಳಿಗೆ ಗ್ರೌಂಡ್ ಮಾರ್ಕಿಂಗ್ ನೋಡಿದಾಗ ಈ ಒಂದು ಸೈಡ್ ಲೈನ್ 24 meters ಫ್ರಮ್ ಪೋಸ್ಟ್ ಲೈನ್. ಸೈಡ್ ಲೈನ್ 24 meters ಆ್ಯಂಡ್ ಎಂಡ್ ಲೈನ್ 16 meters. ಅಂದರೆ 14 years ಅಂದರೆ 14 years ಆಡ್ತಕ್ಕಂತಹ ಮಕ್ಕಳಿಗೆ ಈ ಒಂದು ಗ್ರೌಂಡ್ ಮಾರ್ಕಿಂಗ್ ಯೂಸ್ ಆಗುತ್ತೆ. ನೆಕ್ಸ್ಟು ಈ ಒಂದು ಗ್ರೌಂಡ್ ಮಾರ್ಕಿಂಗ್ ಇದನ್ನು ನಾವು ಸೈಡ್ ಲೈನ್ ಅಂತ ಕರಿತೀವಿ. ಇಲ್ಲಿ PPTಯಲ್ಲಿ ತೋರಿಸಿದ ಹಾಗೆ ಈ ಒಂದು ಲೈನನ್ನು 16 meters ಏರಿಯಾವನ್ನು ನಾವು ಈ ಲೈನನ್ನು ನಾವು ಎಂಡ್ ಲೈನ್ ಅಂತ ಕರೆಯಲಾಗುತ್ತೆ. ಹಾಗೂ ಈ ಒಂದು ಬ್ಲೂ ಕಲರಲ್ಲಿ ತೋರಿಸ್ತಕ್ಕಂಥ ಈ ಒಂದು ಮಾರ್ಕನ್ನು ನಾವು ಇಲ್ಲಿ ಪೋಲನ್ನು ಫಿಕ್ಸ್ ಮಾಡಲಾಗುತ್ತೆ. ಈ ಪೋಲನ್ನು ಎರಡೂ ಬದಿಗೆ ನಾವು ಪೋಲನ್ನು ಫಿಕ್ಸ್ ಮಾಡ್ತೀವಿ. ಹಾಗೂ ಈ ಒಂದು ಪೋಲ್ನ ನಂತರ ಇಲ್ಲಿ ಸಿಟ್ಟಿಂಗ್ ಬಾಕ್ಸ್ ಅಂತ ಮಾಡಲಾಗುತ್ತೆ. ಈ ಪ್ರತಿಯೊಂದು ಸಿಟ್ಟಿಂಗ್ ಬಾಕ್ಸ್ ಮೆಜರ್ಮೆಂಟ್ 35 into 30 centimeters. ಈ ಒಂದು ನ್ಯೂ ಗ್ರೌಂಡ್ ಮಾರ್ಕಿಂಗ್ ಮೆಜರ್ಮೆಂಟ್ಸ್. ಈಗಾಗಲೇ ಓಲ್ಡ್ ಗ್ರೌಂಡ್ ಮಾರ್ಕಿಂಗ್ ಮೆಜರ್ಮೆಂಟ್ 30 into 30 centimeter ಆಗಿತ್ತು. ಬಟ್ ಇವಾಗ ಗ್ರೌಂಡ್ ಮಾರ್ಕಿಂಗ್ ಮೆಜರ್ಮೆಂಟ್ ಬದಲಾವಣೆ ಆಗಿರೋದ್ರಿಂದ SGFI ಒಂದು ರೂಲ್ಸ್ ಮೇರೆಗೆ ಗ್ರೌಂಡ್ ಮಾರ್ಕಿಂಗ್ ಬದಲಾವಣೆ ಆಗಿದೆ. ಹಾಗಾಗಿ ಈ ಒಂದು ಸಿಟ್ಟಿಂಗ್ ಬಾಕ್ಸ್ ಮೆಜರ್ಮೆಂಟ್ 35 into 30 centimeter. ಈ ಪ್ರತಿ ಈಚ್ ಒಂದು ಸಿಟ್ಟಿಂಗ್ ಬಾಕ್ಸ್ ಸುಮಾರು 8 ನಾವು ಸಿಟ್ಟಿಂಗ್ ಬಾಕ್ಸನ್ನು ಅಳವಡಿಸಲಾಗಿರುತ್ತೆ. ಪ್ರತಿ ಒಂದು ಸಿಟ್ಟಿಂಗ್ ಬಾಕ್ಸ್ನ ಒಂದು ಮೆಜರ್ಮೆಂಟ್ 35 into 30 centimeter. ಆ್ಯಂಡ್ ನೆಕ್ಸ್ಟ್ ಒನ್ ದಿಸ್ ಲೈನ್ ಈಸ್ ಕಾಲ್ಡ್ ಸೆಂಟರ್ ಲೈನ್. ಸೆಂಟರ್ ಲೈನ್ ಅಂತ ಹೇಳಿ ಇಲ್ಲಿ ಒಂದು ಎರಡು ಮಾರ್ಕನ್ನು ತೋರಿಸಿದಾಗೆ ಈ ಒಂದು ಲೈನನ್ನು ನಾವು ಸೆಂಟರ್ ಲೈನ್ ಅಂತ ಹೇಳಿ ಕರಿತೀವಿ. ಅಂದರೆ ಒನ್ ಪೋಲ್ ಟು ಅನದರ್ ಪೋಲ್ ಟು ಪೋಲ್ ಲೈನ್, ದಿಸ್ ಇಸ್ ಕಾಲ್ಡ್ ಲೈನ್ ಸೆಂಟರ್ ಲೈನ್. ಹಾಗೂ ಈ ನೆಕ್ಸ್ಟ್ ಒನ್ ಕ್ರಾಸ್ ಲೈನ್ ಅಂತ ಹೇಳ್ತೀವಿ. ಈ ಲೈನನ್ನು ನಾವು ಕ್ರಾಸ್ ಲೈನ್ ಅಂತ ಹೇಳಿ ಕರೆಯಲಾಗುತ್ತೆ.
ಪೋಲ್ ಲೈನ್ ಟು ನೆಕ್ಸ್ಟ್ ಒನ್ ಪೋಸ್ಟ್ ಈ ಒಂದು ಪೋಲಿನ ಒಂದು ಹಿಂದ್ಗಡೆ ಇರ್ತಕ್ಕಂಥ ಲೈನನ್ನು ನಾವು ಪೋಲ್ ಲೈನ್ ಅಥವಾ ಪೋಸ್ಟ್ ಲೈನ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ಈ ಲೈನನ್ನು ಅಂದರೆ ಲಾಸ್ಟ್ ಒನ್ ಲೈನನ್ನು ನಾವು ಎಂಡ್ ಲೈನ್ ಅಂತಂದರೆ 16 ಮೀಟರ್ಸ್ ಲೈನನ್ನು ನಾವು ಎಂಡ್ ಲೈನ್ ಅಂತ ಕೂಡ ಕರೆಯಲಾಗುತ್ತೆ. ಈ ಎಂಡ್ ಲೈನ್ ಟು ಪೋಸ್ಟ್ ಲೈನ್ ಈ ಒಂದು ಇದರ ಒಂದು ಮೆಜರ್ಮೆಂಟನ್ನು ನೋಡಿದಾಗ 1.50 ಮೀಟರ್ಸ್ ಒಂದು ಪೋಸ್ಟ್ ಲೈನ್ನ ಒಂದು ಮೆಜರ್ಮೆಂಟ್ ಆಗಿರುತ್ತೆ. ಅಂದರೆ ಎಂಡ್ ಲೈನ್ ಟು ಪೋಸ್ಟ್ ಲೈನ್ 1.50 ಮೀಟರ್ ಲೈನ್. ಇನ್ನು ನೆಕ್ಸ್ಟ್ ಈ ಒಂದು ಪೋಸ್ಟ್ ಲೈನ್ ಟು ನೆಕ್ಸ್ಟ್ ಇನ್ನೂ ಒಂದು ಲೈನ್ ಇರುತ್ತೆ. ಆ್ಯಕ್ಚುಲಿ ಅದನ್ನು ನಾವು ಫ್ರೀ ಝೋನ್ ಏರಿಯಾ ಅಂತ ಕೂಡ ಕರೆಯಲಾಗುತ್ತೆ. ಈ ಒಂದು ಪೋಲಿನ ಹಿಂದ್ಗಡೆ ಇರ್ತಕ್ಕಂಥ ಒಂದು ಲೈನನ್ನು ನಾವು ಫ್ರೀ ಝೋನ್ ಏರಿಯಾ ಅಂತ ಕೂಡ ನಾವು ಕರೀತೀವಿ. ಈ ನೆಕ್ಸ್ಟ್ ಒನ್ ಈ ಒಂದು ಪೋಸ್ಟ್ ಲೈನ್ ಟು ಫಸ್ಟ್ ಸಿಟ್ಟಿಂಗ್ ಬಾಕ್ಸ್ ಡಿಸ್ಟೆನ್ಸ್ ಫಸ್ಟ್ ಸಿಟ್ಟಿಂಗ್ ಬಾಕ್ಸ್ ಲೈನ್ ಡಿಸ್ಟೆನ್ಸ್ 2.55 ಮೀಟರ್ಸ್ ದಿಸ್ ಲೈನ್ ಮೆಜರ್ಮೆಂಟ್. ಈ ಒಂದು ಅದೇ ಥರ ಪ್ರತಿಯೊಂದು ಒಂದು ಲೈನ್ ಒಂದು ಈ ರೀತಿ ಸಿಟ್ಟಿಂಗ್ ಬಾಕ್ಸನ್ನು ನಾವು ಮೆಜರ್ಮೆಂಟನ್ನು ಮಾಡಲಾಗುತ್ತೆ. ಒಟ್ಟಾರೆ ಈ ಒಂದು ಗ್ರೌಂಡ್ ಮಾರ್ಕಿಂಗ್ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಮಾಡಲಾಗಿರುತ್ತೆ. ಈ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಖೋಖೋ ಗ್ರೌಂಡ್ ಮಾರ್ಕಿಂಗ್ನ ಅಳವಡಿಸಲಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಪ್ರಾಕ್ಟಿಕಲ್ ಸ್ಕಿಲ್ಸ್ ಬಗ್ಗೆ ಹೇಳುವಂಥ ಸಿಚುವೇಶನ್ಸಲ್ಲಿ ಪ್ರತಿಯೊಂದು ನಿಮ್ಮ ಗ್ರೌಂಡ್ ಮಾರ್ಕಿಂಗ್ ಎಕ್ಸ್ಪ್ಲನೇಷನ್ ಕ್ರಾಸ್ ಲೈನ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ, ಸೆಂಟರ್ ಲೈನ್ ಎದಕ್ಕೆ ನಾವು ಉಪಯೋಗ ಆಗುತ್ತೆ, ಹಾಗೂ ನಾವು ಈ ಒಂದು ಲೈನಿಂದ ಏನು ಪ್ರತಿಯೊಂದು ಲೈನ್ ಬಗ್ಗೆ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ಒನ್ ಖೋಖೋ ಗ್ರೌಂಡ್ ಮೆಜರ್ಮೆಂಟ್ಸ್. ಈ ಫಸ್ಟ್ ಒನ್ ದ ಟೋಟಲ್ ಏರಿಯಾ ರಿಕ್ವೈರ್ಡ್ ಫಾರ್ ಅ ಖೋಖೋ ಗ್ರೌಂಡ್ is 30 meters into 19 meters, and next one 30 meters to 19 meters. Overall ಖೋಖೋ ಕೋರ್ಟ್ ಅಂದ್ರೆ ಇನ್ಫೀಲ್ಡ್ ಏರಿಯಾ ಗೇಮನ್ನು ಆಟ ಆಡುವಂತಹ ಕೋರ್ಟನ್ನು ನಾವು ಖೋಖೋ ಕೋರ್ಟ್ ಅಂತ ಕರಿತೀವಿ. ಖೋಖೋ ವಿತ್ ಆಡಿಯನ್ಸ್ ಅದರ ಹಿಂದ್ಗಡೆ ಇರ್ತಕ್ಕಂಥ ಎಕ್ಸ್ಟೆನ್ಷನ್ ಪ್ಲೇಸ್ ಎಲ್ಲವೂ ಸೇರ್ಕೊಂಡ್ಬಿಟ್ಟು 30 meters ಇಂದ 90 meters ಇರ್ತಕ್ಕಂಥ ಒಂದು ಪ್ಲೇಸಲ್ಲಿ ನಾವು ಖೋಖೋ ಕೋರ್ಟನ್ನು ಕೂರಿಸಲಿಕ್ಕೆ ಸಾಧ್ಯ ಇದೆ. In next one, all of the above areas are not utilized for a playing. The playing field is only 27 meters into 16 meters. ಈ 27 into 16 meters this ಒಂದು ಕೋರ್ಟ್ ಮಾರ್ಕಿಂಗ್ ಸೀನಿಯರ್ ಸೆಕ್ಷನ್ ಅಂದರೆ ಒಂದು ಹೈಸ್ಕೂಲ್ ಮಕ್ಕಳಿಗೆ ಈ ಒಂದು 27 into 16 meters ಏರಿಯಾದಲ್ಲಿ ಗೇಮನ್ನು ಆಟ ಆಡುವಂಥದ್ದು. In this playing, this is another 1.6 meters area also for free zone after both sides poles. ಹಾಗಾದರೆ ಈ ಒಂದು ಕೋರ್ಟಿನ ಎರಡು ಕಂಬದಿಂದ ಒಂದು ಪೋಲ್ ಟು ಇನ್ನೊಂದು ಪೋಲ್ ತನಕ ಎರಡು ಪೋಲ್ಗಳನ್ನು ಫಿಕ್ಸ್ ಮಾಡಲಾಗುತ್ತೆ ಖೋಖೋ ಗೇಮ್ ಆಡುವಂಥ ಸಿಚುವೇಶನ್ಸಲ್ಲಿ. ಹೀಗಾಗಿ ಆ ಒಂದು ಡಿಸ್ಟೆನ್ಸಲ್ಲಿ ಒಂದು 1.6 meters ಏರಿಯಾವನ್ನು ನಾವು ಫ್ರೀ ಝೋನ್ ಏರಿಯಾ ಅಂತ ಅಂದರೆ ಫಸ್ಟ್ ಪೋಲ್ ಲೈನ್ ಟು ಎಂಡ್ ಲೈನ್ ಇರ್ತಕ್ಕಂಥ ಈ ಮಧ್ಯ ಪ್ಲೇಸನ್ನು ನಾವು ಫ್ರೀ ಝೋನ್ ಏರಿಯಾ ಅಂತ ಕೂಡ ಕರೀತೀವಿ. ದೇರ್ ಆರ್ ಬೋತ್ ಸೈಡ್ಸ್ ಟು ಪೋಲ್ಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ಬೋತ್ ಈಸ್ 24 meters. ಬೋತ್ ಪೋಲ್ಸ್ ಆರ್ ಜಾಯಿಂಡ್ ಬೈ ಅ ಸೆಂಟ್ರಲ್ ಲೈನ್ ವಿಚ್ ಈಸ್ 30 centimeter width and 24 meters of the length. ಈ ಪೋಲ್ ಟು ಪೋಲ್ ಡಿಸ್ಟೆನ್ಸ್ 24 meters ಇರುತ್ತೆ. In next one, there are 8 cross lines is also in the ground which are intersecting the central line on 8 points. This cross line is 16 meters long and 35 centimeters wide. ಈಗಾಗಲೇ ನೀವು ಗ್ರೌಂಡ್ ಮಾರ್ಕಿಂಗ್ ಅನ್ನು ನೋಡಿದ ಹಾಗೆ there are 8 cross lines. 8 cross lines ಅಂದರೆ ಪ್ರತಿಯೊಂದು ಸಿಟ್ಟಿಂಗ್ ಬಾಕ್ಸನ್ನು ಇಟ್ಕೊಂಡ್ಬಿಟ್ಟು ನಾವು 8 ಸಿಟ್ಟಿಂಗ್ ಬಾಕ್ಸ್ಗಳನ್ನು ಅಳವಡಿಸಲಾಗುತ್ತೆ. ಈ ಒಂದು ದಿಸ್ ಕ್ರಾಸ್ ಲೈನ್ಸ್ ಇಸ್ 16 meters ಲಾಂಗ್ ಆ್ಯಂಡ್ 35 centimeters ವೈಡ್. ಆ ಒಂದು ಉದ್ದನ ಒಂದು ಕ್ರಾಸ್ ಲೈನಿನ ಒಂದು ಲೆಂತನ್ನು ನೋಡಿದಾಗ 16 meters ಆಗಿರುತ್ತೆ. ಆ ಒಂದು ಸಿಟ್ಟಿಂಗ್ ಬಾಕ್ಸಿನ ವಿಡ್ತ್ ಅದೇನಾಗಿರುತ್ತೆ ಅಂದರೆ 35 centimeters ಆಗಿರುತ್ತೆ. ವೆನ್ ದ ಕ್ರಾಸ್ ಲೈನ್ intersects the central line, there is a block of 30 centimeters, 38
5 centimeters, that is taken extensions in which the players are sitting. ಈಗಾಗಲೇ ಸಿಟ್ಟಿಂಗ್ ಬಾಕ್ಸಿನ ಮೆಜರ್ಮೆಂಟ್ ನೀವು ಗ್ರೌಂಡ್ ಮಾರ್ಕಲ್ಲಿ ನೋಡಿದ ಹಾಗೆ ಈ ಗ್ರೌಂಡ್ ಈಚ್ ಒಂದು ಸಿಟ್ಟಿಂಗ್ ಬಾಕ್ಸಿನ ಮೆಜರ್ಮೆಂಟ್ 35 ಇಂಟು 30 ಸೆಂಟಿಮೀಟರ್ಸ್ ಆಗಿದೆ. ಇವು ಹೊಸದಾಗಿ ರೂಲ್ಸ್ಗಳನ್ನು ಗ್ರೌಂಡ್ ಮಾರ್ಕಿಂಗ್ ಮೆಜರ್ಮೆಂಟ್ ಚೇಂಜ್ ಆಗಿರೋದ್ರಿಂದ ನಾವು ಮೊದಲನೇದಾಗಿ 30 ಇಂಟು 30 ಸೆಂಟಿಮೀಟರ್ಸ್ ಸಿಟ್ಟಿಂಗ್ ಬಾಕ್ಸನ್ನು ಅಳವಡಿಸಲಾಗಿತ್ತು. ಆದರೆ ಈಗ ರೂಲ್ಸ್ ಚೇಂಜ್ ಆಗಿರೋದ್ರಿಂದ 30 ಇಂಟು 35 centimeters ಇರ್ತಕ್ಕಂಥ ಸಿಟ್ಟಿಂಗ್ ಬಾಕ್ಸನ್ನು ಮಾಡಲಾಗಿದೆ. The pole at the both sides of a coco ground is with a height of 120 centimeters. 120 ಇಂದ 125 centimeters with a diameter of 9 to 10 centimeters. ಪೋಲಿನ ಒಂದು ಹೈಟ್ 120 centimeters to 125 centimeters ಹೈಟ್ ಇರ್ತಕ್ಕಂಥ ಪೋಲನ್ನು ಬಳಸಬೇಕು. ಹಾಗೂ ಅದರ ಒಂದು ಡಯಾಮೀಟರ್ ಆಫ್ ದಿ ಒಂದು ಪೋಲಿನ ಒಂದು ಡಯಾಮೀಟರ್ ಎಷ್ಟಿರಬೇಕು ಅಂದರೆ 9 to 10 ಸೆಂಟಿಮೀಟರ್ ಡಯಾಮೀಟರ್ ಆ ಒಂದು ಪೋಲಿನ ಒಂದು ಮೆಜರ್ಮೆಂಟ್ ಈ ರೀತಿ ಇರ್ತಕ್ಕಂಥದ್ದು. ಇನ್ ನೆಕ್ಸ್ಟ್ ಒನ್, ಆಲ್ ಕ್ರಾಸ್ ಲೈನ್ಸ್ ಕೌಂಟಿಂಗ್ ಡಿಸ್ಟೆನ್ಸ್ ಆಫ್ 2.3 meters ಬಿಟ್ವೀನ್ ದೆಮ್. ಎಸ್, ಆಲ್ ಕ್ರಾಸ್ ಲೈನ್ಸ್ ಡಿಸ್ಟೆನ್ಸ್ ಅಂದರೆ ಪ್ರತಿಯೊಂದು ಒಂದು ನಾವೇನು ಇಲ್ಲಿ ಗ್ರೌಂಡ್ ಮಾರ್ಕನ್ನು ತೋರಿಸಿದ ಹಾಗೆ ಈಗಾಗಲೇ ನೀವು ನೋಡಿದ ಹಾಗೆ ಈ ಒಂದು 2.55 meters ನಾವು ಪೋಸ್ಟ್ ಲೈನ್ ಟು ಫಸ್ಟ್ ಸಿಟ್ಟಿಂಗ್ ಬಾಕ್ಸಿಗೆ ಡಿಸ್ಟೆನ್ಸನ್ನು ನೋಡಿದ ಹಾಗೆ ಇನ್ನು ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಫಸ್ಟ್ ಸಿಟ್ಟಿಂಗ್ ಬಾಕ್ಸ್ ಟು ಸೆಕೆಂಡ್ ಸಿಟ್ಟಿಂಗ್ ಬಾಕ್ಸ್ನ ಮಧ್ಯೆ ಇರತಕ್ಕಂಥ ಒಂದು ಡಿಸ್ಟೆನ್ಸನ್ನು ಈ ಒಂದು ಡಿಸ್ಟೆನ್ಸನ್ನು ನಾವು 2.30 meters ಇರ್ತಕ್ಕಂಥ ಡಿಸ್ಟೆನ್ಸನ್ನು ಪ್ರತಿ ಒಂದು ಸಿಟ್ಟಿಂಗ್ ಬಾಕ್ಸಿನ ಒಂದು ಡಿಸ್ಟೆನ್ಸ್ ಅಂದರೆ ಫಸ್ಟ್ ಕ್ರಾಸ್ ಲೈನ್ ಆ್ಯಂಡ್ ಸೆಕೆಂಡ್ ಕ್ರಾಸ್ ಲೈನ್ ಅಲ್ಲಿ ಬರ್ತಕ್ಕಂಥ ಒಂದು ಡಿಸ್ಟೆನ್ಸನ್ನು 2.30 meter ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ದ ಸೆಂಟ್ರಲ್ ಲೈನ್ ಡಿವೈಡೆಡ್ ದ ಪೋಲ್ ಪ್ಲೇಯಿಂಗ್ ಏರಿಯಾ ಬಿಟ್ವೀನ್ ದ ಪೋಲ್ಸ್ ಇಂಟು 2 equal houses. Both sides are used by the runners and chasers for playing the game. The central line divided to pole playing area between the poles into poles ಅಂದರೆ ಈಕ್ವಲ್ ಹ್ಯಾವಲ್ಸನ್ನು ಮಾಡ್ಕೊಂಡ್ಬಿಟ್ಟು ಫಸ್ಟ್ ಒಂದು ಚೇಸಿಂಗಲ್ಲಿ ಚೇಸ್ ಆರ್ ಡಾಚಿಂಗಲ್ಲಿ ಒಂದು ಇನ್ನಿಂಗ್ಸನ್ನು ಮಾಡ್ಕೊಂಡ್ಬಿಟ್ಟು ಗೇಮನ್ನು ಆಟ ಆಡೋದು. ಫಸ್ಟ್ ಇನ್ನಿಂಗ್ಸ್ ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲೂ ಕೂಡ ಈಕ್ವಲ್ ಆಗೋಂಥ ಸಿಚುವೇಶನ್ಸ್ ನಾವು ಫೈನಲ್ ಇನ್ನಿಂಗ್ಸಲ್ಲಿ ಡಿಸೈಡ್ ಮಾಡಿ ವಿನ್ನರ್ ಲೂಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡಲಾಗುತ್ತೆ. ಈ ರೀತಿ ಒಂದು ಗ್ರೌಂಡಿನ ಒಂದು ಹಿನ್ನೆಲೆಯನ್ನು ನಾವು ಈ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಒಂದು ಖೋಖೋ ಗೇಮಲ್ಲಿ ಬರ್ತಕ್ಕಂಥ ಸುಮಾರು ಒಂದು 2 ಮೇನ್ ಸ್ಕಿಲ್ಸ್ಗಳು ಬರುತ್ತೆ. 2 types ಆಫ್ ಸ್ಕಿಲ್ಸ್. ಫಸ್ಟ್ ಒನ್ ಚೇಸಿಂಗ್ ಸ್ಕಿಲ್ಸ್ ಆ್ಯಂಡ್ ಡಾಡ್ಜಿಂಗ್ ಸ್ಕಿಲ್ಸ್. ಚೇಸಿಂಗ್ ಸ್ಕಿಲ್ಸ್ ಅಂತಂದರೆ ಇದರಲ್ಲಿ ನಾವು ಅಫೆನ್ಸಿವ್ ಪ್ಲೇಯರ್ಸ್ ಅಫೆನ್ಸಿವ್ ಸ್ಕಿಲ್ಸ್ ಅಂತ ಕೂಡ ಹೇಳ್ಬೋದು. ಡಾಡ್ಜಿಂಗ್ ಸ್ಕಿಲ್ಸ್ ಅಂದರೆ ಡಿಫೆಂಡಿಂಗ್ ಸ್ಕಿಲ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಇಲ್ಲಿ ಫಸ್ಟ್ ಒನ್ ಚೇಸಿಂಗ್ ಸ್ಕಿಲ್ಸ್ ಆ್ಯಂಡ್ ಡಾಡ್ಜಿಂಗ್ ಸ್ಕಿಲ್ಸ್. ಇಲ್ಲಿ ಚೇಸಿಂಗ್ ಸ್ಕಿಲ್ಸಲ್ಲಿ ಹಲವಾರು ಸ್ಕಿಲ್ಸ್ಗಳು ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಪೋಲ್ ಡೈವಿಂಗ್ ಆ್ಯಂಡ್ ನೆಕ್ಸ್ಟ್ ಒನ್ ಸಡನ್ ಚೇಂಜ್ ಆಫ್ ಡೈರೆಕ್ಷನ್ ಡಾಡ್ಜಿಂಗ್ ಸ್ಕಿಲ್ ಆ್ಯಂಡ್ ನೆಕ್ಸ್ಟ್ ಒನ್ ಟ್ಯಾಪಿಂಗ್ ಡೈವಿಂಗ್ ಆ್ಯಂಡ್ ನೆಕ್ಸ್ಟ್ ಗ್ರಾಸ್ಪಿಂಗ್ ಡೈರೆಕ್ಷನ್ಸ್ ಫೇಕ್ ಪೋಲ್ ಲೇಟ್ ಪೋಲ್ ಆ್ಯಂಡ್ ಗಿವಿಂಗ್ ಪೋಲ್ ಆ್ಯಂಡ್ ಗೆಟಿಂಗ್ ಇನ್ ಸ್ಕ್ವೇರ್ ಆ್ಯಂಡ್ ಗೆಟಿಂಗ್ ಆಫ್ ಫ್ರಮ್ ಸ್ಕ್ವೇರ್. ಹೀಗೆ ಚೇಸಿಂಗ್ ಸ್ಕಿಲ್ಸಲ್ಲಿ ಬರ್ತಕ್ಕಂಥ ಅಂದರೆ ಸಿಟ್ಟಿಂಗ್ ಬಾಕ್ಸಲ್ಲಿ ಕೂತಂಥ ಒಂದು 8 ಮೆಂಬರ್ಸ್ ಹಾಗೂ ಒಬ್ಬ ಆ್ಯಕ್ಟಿವ್ ಚೇಸರ್ ಅಂತ ಕೂಡ ನಾವು ಕರಿತೀವಿ. ಮುಟ್ಲಿಕ್ಕೆ ಹೋಗ್ತಕ್ಕಂತಹ ಪ್ಲೇಯರನ್ನು ನಾವು ಆ್ಯಕ್ಟಿವ್ ಚೇಸರ್ ಅಂತ ಹೇಳ್ತೀವಿ. ಈ ಒಂದು ಚೇಸಿಂಗಲ್ಲಿ ಬರ್ತಕ್ಕಂಥ ಒಂದು ಹಲವಾರು ಸ್ಕಿಲ್ಸ್ಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಈಗಾಗಲೇ ನೀವು ಈ ಒಂದು ಕ್ಲಾಸಲ್ಲಿ ಗೇಮಿನ ಒಂದು ಇಂಟ್ರಡಕ್ಷನ್ ಹಾಗೂ ಒರಿಜಿನ್ ಆಫ್ ಹಿಸ್ಟ್ರಿ ಆ್ಯಂಡ್ ಒರಿಜಿನ್ ಆಫ್ ಒಂದು ಖೋಖೋ ಗೇಮಿನ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡ್ರಿ. ಹಾಗೂ ಈ ಒಂದು ಖೋಖೋ ಗೇಮ್ಗೆ ಸ್ಪೆಸಿಫಿಕ್ಕಾಗಿ ಖೋಖೋ ಪ್ಲೇಯರ್ಸಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಿದ್ವಿ. ಹಾಗೆ ಅದರ ಜೊತೆಗೆ ಹಲವಾರು ಅವಾರ್ಡ್ಸ್ಗಳನ್ನು ಒಂದು ಸಾಧನೆಗೈದಂಥ ಪ್ಲೇಯರ್ಸಿಗೆ ಕೊಡ್ತಕ್ಕಂಥ ಖೋಖೋ ಗೇಮಿಗೆ ಸಂಬಂಧಪಟ್ಟಂಥ ಅವಾರ್ಡ್ಸ್ಗಳನ್ನು ಕೂಡ ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಲಾಯಿತು. ಇನ್ನು ನೆಕ್ಸ್ಟು ಒಂದು ಖೋಖೋ ಗೇಮ್ ಒಂದು ಕೋರ್ಟ್ ಮಾರ್ಕಿಂಗ್ ಯಾವ ರೀತಿ ಇರಬೇಕು,
ಆ ಕೋಟ್ ಮಾರ್ಕಿಂಗ್ ಮೆಸರ್ಮೆಂಟ್ ಯಾವ ರೀತಿ ಇರುತ್ತೆ, ಒಂದು ಪ್ರತಿಯೊಂದು ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡಲಾಯಿತು. ನೆಕ್ಸ್ಟು ಖೋಖೋ ಗೇಮ್ ಸ್ಕಿಲ್ಸ್ ಅನ್ನು ನಾವು ನೋಡಬೇಕಾಗಿದೆ. ಅದರಲ್ಲಿ ಚೇಸಿಂಗ್ ಸ್ಕಿಲ್ಸ್ ಆ್ಯಂಡ್ ಡಾಚಿಂಗ್ ಸ್ಕಿಲ್ ಅಂತ ಹೇಳಿ 2 ಟೈಪ್ಸ್ ಆಫ್ ಸ್ಕಿಲ್ಸ್ ಇದೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಈ ಒಂದು ಕ್ಲಾಸಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದು ಖೋಖೋ ಗೇಮಿನ ಬಗ್ಗೆ ಒಂದು ನಾಲೆಜ್ ಸಿಕ್ಕಿದೆ ಅಂತೇಳಿ ಭಾವಿಸ್ತಾ ನನ್ನ ಒಂದು ಕ್ಲಾಸನ್ನು ನಡೆಸ್ತಾ ಇದ್ದೀನಿ. ಈ ಒಂದು ಪ್ರತಿಯೊಂದು ಒಂದು ಖೋಖೋ ಗೇಮ್ ಅಂದರೆ ಅಸಂಬದ್ಧವಾದಂಥ ಒಂದು ಹಿಡಿತಕ್ಕೆ ಸಿಲುಕದೆ, ಯಾವುದೇ ಒಂದು ಅಸಂಬದ್ಧವಾದಂಥ ಹಿಡಿತಕ್ಕೆ ಸಿಲುಕದೆ ನಿಯಮವನ್ನು ಪಾಲನೆ ಮಾಡ್ತಾ ಒಂದು ಗುರಿಯನ್ನು ಧ್ಯೇಯವನ್ನು ಸಾಧಿಸುವಂತಹ ಒಂದು ನಿಯಮಿತವಾದಂತಹ ಒಂದು ಚೌಕಟ್ಟಿನಲ್ಲಿ ಒಂದು ಗುರಿಯನ್ನು ತಲುಪುವಂತಹ ಕ್ರಿಯೆಯನ್ನು, ಆ ಒಂದು ಉದ್ದೇಶವನ್ನು ಈಡೇರಿಸ್ತಕ್ಕಂಥ ಒಂದು ಆಟ ಎಂದರೆ ಒಂದು ಖೋಖೋ ಗೇಮ್ ಅಂತ ಹೇಳ್ಬೋದು. ಹೀಗಾಗಿ ಬಹಳಷ್ಟು ಒಂದು ಸಾಂಪ್ರದಾಯಿಕವಾದಂಥ ಬಹಳ ಪ್ರಖ್ಯಾತಿಯಾದಂಥ ಒಂದು ಗೇಮ್ ಅಂತಂದರೆ ಈ ಒಂದು ಖೋಖೋ ಗೇಮ್ ಅಂತ ಹೇಳಲಾಗುತ್ತೆ. ಒಂದು ಈ ನೆಕ್ಸ್ಟ್ ಕ್ಲಾಸಲ್ಲಿ ಖೋಖೋ ಗೇಮ್ನ ಒಂದು ಮುಂದಿನ ಒಂದು ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಿಮ್ಮ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಧನ್ಯವಾದ.